ಒಂದೊಂದು ಸಂಖ್ಯೆಗಳು ಏನ್ ಮಾಡುತ್ತೆ, 9 ಗ್ರಹಗಳು, 9 ಗ್ರಹಗಳಲ್ಲಿ ಏನೇನು ರಿಸರ್ಚ್ ಆದ್ರು. ಅದೇ ರೀತಿ ಈ ಹೆಸರು ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ನೀವು ಸಿನಿಮಾ ರಂಗದಲ್ಲಿ ಆಗ್ಬೋದು, ಹೊರಗಡೆ ಬಿಸ್ನೆಸ್ ಆಗಿರ್ಬೋದು, ಯಾವುದೇ ರಂಗದಲ್ಲಿ ಬೆಳಿಬೇಕು ಅಂದ್ರೂ ಈ ಸಂಖ್ಯಾಶಾಸ್ತ್ರ ಅನ್ನೋದು ಬಹಳ ಮುಖ್ಯ. ಇದು ನಂಬಿರೋರ್ಗೆ ಮಾತ್ರ ಇದು ಸ್ವರ್ಗ ಗೊತ್ತು. ನಾವೇ ಬ್ರ್ಯಾಂಡ್ ಆಗ್ಬೇಕು ಅನ್ನೋದನ್ನ ಒಬ್ಬ ಮನುಷ್ಯ ಅನುಸರಿಸ್ಕೊಂಡ್ಬಿಟ್ರೆ ಮೇಡಮ್, ನಿಮ್ಮ ಡೇಟ್ ಅಲ್ಲಿ ನಮ್ಮ ಕಾಲಿಂಗ್ ನೇಮ್ ಬಹಳ ಮುಖ್ಯ. ಮೊದಲನೇ ಗುರು ಯಾರು ಅಂತಂದ್ರೆ ನನ್ನ ಜನ್ಮ ಕೊಟ್ಟ ತಂದೆ. ಅವರು ಅನ್ಕೊಂಡಿದ್ರು ಈ ನನ್ನ ಮಗ ದೊಡ್ಡವನಾದ್ಮೇಲೆ ಏನೋ ಒಂದು ಮಾಡ್ತಾನೆ, ಇವನು ಇಡೀ ಕರ್ನಾಟಕದಲ್ಲಿ ಏನೋ ಒಂದು ಫೇಮಸ್ ಆಗೋ ಥರ ಮಾಡ್ತಾನೆ ಅಂತ. ನಮ್ಮ ತಂದೆಗೆ ಒಂದು ತುಂಬಾ ಹೋಪ್ಸಿತ್ತು. ಶಿವನ್ಗೆ 3 ಕಣ್ಣು ಅಂತ ಹೇಳ್ತೀವಿ. ಆತರ ಲಕ್ಷಾಂತರ ಜನಗಳಲ್ಲಿ ನಮ್ಮ 3 ಜನ ನಂಬಿದ್ರು, ಇವ್ನು ಮಾಸ್ಟರ್ ಪೀಸ್ ಆಗೇ ಆಗ್ತಾನೆ ಅಂತ. 3 ಜನ ನಂಬಿದ್ರು. ಇವಾಗ ಮೇಕಪ್ ಕ್ಷೇತ್ರಕ್ಕೆ ಬರಬೇಕು ಅನ್ಕೊಂಡಿರುವಂತ ಯುವಕ ಯುವತಿಯರಿಗೆ ನೀವೇನಾದ್ರೂ ಟಿಪ್ಸ್ ಕೊಡಕ್ ಇಷ್ಟಪಡ್ತೀರಾ? ಹೀರೋ ಅಂತ ಒಂದು 50% ಪ್ರೀತಿಸಿದ್ರೆ ದೇವತಾ ಮನುಷ್ಯ ಅಂತ 1000 ಪಟ್ಟು ಪ್ರೀತಿಸೋ ಅಂತ ಜನಗಳು ಇಡೀ ಕರ್ನಾಟಕದಲ್ಲಿ. ದಯವಿಟ್ಟು ಯಾರು ಕಷ್ಟಪಟ್ಟು ಮಾಡಬೇಡಿ, ಇಷ್ಟಪಟ್ಟು ಕೆಲಸ ಮಾಡಿ. ಇಷ್ಟಪಟ್ಟು ಯಾವ ಒಂದು ವ್ಯಕ್ತಿ ಕೆಲಸ ಮಾಡ್ತಾನೆ ಅವಾಗ ಕಷ್ಟ ಅನ್ನೋದೇ ಇರಲ್ಲ. ಬಟ್ ನನ್ನನ್ನು ಅಪ್ರಿಷಿಯೇಟ್ ಮಾಡೋರು 3 ಹೃದಯಗಳಾದ್ರೆ ತಗೊಳ್ಳೋರು 30 ಹೃದಯಗಳು ಇದ್ದೇ ಇರ್ತಿತ್ತು. ಸರ್, ನೀವು ಸ್ವಂತ ಪ್ರಯತ್ನದಿಂದ ಮೇಕಪ್ ಕಲಿತಿದ್ದಾಗ ನಿಮ್ಮನ್ನ ತಿರಸ್ಕಾರ ಮಾಡಿದವರು ಅಥವಾ ಆ ಸಿಚುವೇಶನ್ ಎಲ್ಲ ಹೆಂಗಿತ್ತು ಸರ್? ತುಂಬಾ ಇತ್ತು ಮೇಡಮ್. ಹೇಗೆ ನೋಡ್ತಾ ಇದ್ರು ಅಂದ್ರೆ, ಯಾರಾದ್ರೂ ಒಬ್ಬ ಹಸುವಿನಿಂದ ಭಿಕ್ಷುಕ ಬಂದಾಗ ಮಾ ಊಟ ಕೊಡಿ ಅಮ್ಮ ಅಂತಂದಾಗ ಅವನ್ನ ಹೋಗು ಅಂತಾರಲ್ವಾ, ಆ ರೀತಿ ಎಲ್ಲ ತುಂಬಾ ಅವಮಾನಗಳನ್ನ ಸಹಿಸಿದ್ದೀನಿ. ಅದನ್ನ 1, 2 ಅಂತ ಹೇಳ್ಬಾರ್ದು. ಇವತ್ತು ಒಂದು ದೊಡ್ಡ ಶಿಲೆಯಾಗಿ ನಿಂತಿದ್ದೀನಿ ಅಂದ್ರೆ ನಾನು ಯಾವುದೋ ಒಂದು ನೋವು ತಗೊಂಡು ಬಂದು ಇಲ್ಲಿ ನಾನು ಶಿಲೆಯಾಗಿ ನಿಂತಿಲ್ಲ. 1000 ಪೆಟ್ಟುಗಳು ತಿಂದು ಒಂದು ಕಲ್ಲು ಹೇಗೆ ಶಿಲೆ ಆಗುತ್ತೋ ಅದೇ ರೀತಿ ನಾನು 1000 ನೋವುಗಳನ್ನ, ಕಷ್ಟಗಳನ್ನ, ಅವಮಾನಗಳನ್ನ ಫೇಸ್ ಮಾಡಿನೇ ಇವತ್ತು ಈ ರೇಂಜ್ಗೆ ನಾನು ಗಟ್ಟಿಯಾಗಿ ನಿಂತಿದ್ದೀನಿ. ಸರ್, ನೀವು ಅಂದ್ರೆ ಇವಾಗ ಮೇಕಪ್ ಬಡ ಹೆಣ್ಣು ಮಕ್ಕಳಿಗೆಲ್ಲ ಉಚಿತವಾಗಿ ಮೇಕಪ್ ಹೇಳಿಕೊಟ್ಟು ಅವರಿಗೊಂದು ದಾರಿ ತೋರಿಸ್ಕೊಟ್ಟಿದ್ದೀರಾ. ಸೊ ಅದ್ರ ಬಗ್ಗೆ ಹೇಳಿ ಸರ್. ಖಂಡಿತ. ಯಾರಾದ್ರೂ ತುಂಬಾ ಕಡುಬಡವರು ಅಂದ್ರೆ ಝೀರೋಲ್ ಇದಾರೆ ಅಂತ ಅಂದ್ರೆ ನಾನು ಅವ್ರನ್ನ ತುಂಬಾ ಇಷ್ಟಪಡ್ತಿರ್ತೀನಿ. ಯಾಕೆ ಅಂತಂದ್ರೆ ಅವರು ಝೀರೋಲಿ ಕಷ್ಟ ಏನು ಅಂತ ಅವ್ರಿಗೆ ಗೊತ್ತಿರುತ್ತೆ. ನನ್ಗನ್ಸಿದ ಪ್ರಕಾರ 2 ಕಡೆ ನಾನು ಇರಕ್ಕೆ ಇಷ್ಟಪಡ್ತಿರ್ತೀನಿ. ಒಂದು, ಒಬ್ರ ಲೈಫಲ್ಲಿ ನಾನು ಎಂಟ್ರಿ ಆದ್ರೆ ಅವ್ರ ಪಾಲಿಗೆ ನಾನು ದೇವ್ರಾಗ್ಬೇಕು. ಅವ್ರು ಝೀರೋಲ್ ಇದ್ರು ಬರೀ ಗಾರ್ಮೆಂಟ್ಸ್ಗೆ ಹೋಗಿ 5-6 ಸಾವಿರ ರೂಪಾಯಿ ಕೂಲಿ ಮಾಡೋರ್ನು ಕರ್ಕೊಂಡು ಬಂದು ಕೋಟ್ಯಾಧೀಶರು ಆಗೋ ಥರ ಚೇಂಜಸ್ ಮಾಡಿದ್ದೀನಿ ನಾನು. ಈಗ ಸ್ವಂತ ಮನೇಲಿದ್ದಾರೆ, ಇವತ್ತು ಕಾರು, ಆಫೀಸು, ಅವರೇ ಮನೆ ಕಟ್ಸಿ ಆ ಥರ ಎಲ್ಲ. ಅವ್ರ ಮಗಳು, ಒಂದು ಹೆಣ್ಮಗು ಏನು ಮಾಡೋಕ್ಕಾಗಲ್ಲ, ಮದುವೆ ಆದ್ಮೇಲೆ ಕೊಟ್ಟೆಣ್ಣು ಕುಲ್ಕೊರ್ಗು ಅಂತ ಕಣ್ಣೀರು ಇಡ್ತಿರ್ತಾರೆ. ಅಂಥ ಟೈಮಲ್ಲಿ ಅವರು ತುಂಬ ಕಣ್ಣೀರು ಹಾಕೊಂಡು ನನಗೆ ಕಷ್ಟ ಹೇಳ್ತಾರೆ. ನಾನು ಮೇಡಮ್ ಹಳ್ಬೇಡಿ, ಧೈರ್ಯವಾಗಿರಿ, ನೀವು ಈ ಥರ ಮಾಡ್ತೀರಾ, ಏನಾದರೂ ಚಾಲೆಂಜಿಂಗ್ ಆಗಿ ತೊಗೊಂಡು ಖಂಡಿತ ಮಾಡ್ತೀನಿ, ದಯವಿಟ್ಟು ಹೇಳಿ ಅಂತ ನಾನು ಅವ್ರಿಗೊಂದು ಟಾಸ್ಕ್ ಹೇಳ್ತೀನಿ. ಒಂದು ದಿವ್ಸಕ್ಕೆ ಹೋದ್ರೆ 5 ರಿಂದ 10 ಸಾವಿರ ದುಡಿಯೋ ಥರ ನಿಮ್ಗೊಂದು ಕೆಲಸ ಹೇಳ್ಕೊಡ್ತೀನಿ ಅಂತ. ಅವರು ಆಡ್ಕೋತಾರೆ, ನಾನು ಓದಿರೋದೇ 6th ಸ್ಟ್ಯಾಂಡರ್ಡ್ ಸರ್, ಗಾರ್ಮೆಂಟ್ಸ್ಗೆ ಹೋದ್ರೆ 6 ರಿಂದ 7 ಸಾವಿರ ರೂಪಾಯಿ ತಿಂಗ್ಳಿಗೆ ಕೊಡ್ತಾರೆ, ನೀವು ಒಂದು ದಿವಸಕ್ಕೆ 5 ರಿಂದ 10 ಸಾವಿರ ಆದ್ರೆ ನೀವು ನನ್ನೇನೋ ಫೂಲ್ ಮಾಡ್ತಾ ಇದ್ದೀರಾ ಅಂತ. ಇಲ್ಲಮ್ಮ, ಖಂಡಿತ ಆಗತ್ತೆ, ಬನ್ನಿ ಅಂತ ಹೇಳಿ ಈ ಮೇಕಪ್ ಕೆಲಸನ ಹೇಳ್ಕೊಡ್ತೀನಿ. ಅವ್ರು ಇವತ್ತು ಅವ್ರ ತಾಯಿ ಹೇಳ್ತಾರೆ, ಯೋಗೀಶ್ ಅವರೇ, ನೀವೊಬ್ರು ಇಲ್ಲ ಅಂತ ಅಂದಿದ್ರೆ ನಮ್ಮ ಮನೇಲಿ ಇವತ್ತು ಈ ಸಕ್ಸಸ್ ಸಿಗ್ತಿರ್ಲಿಲ್ಲ. ನಮ್ಗೇನಾದ್ರೂ ಭೂಲೋಕದಲ್ಲಿ ದೇವ್ರು ಇದ್ದಾನೆ ಅಂತ ಗೊತ್ತಾಗಿದ್ದೇನೆ ನಿಮ್ಮಿಂದ. ದೇವ್ರು ಎಲ್ಲಾ ಕಡೆ ಬಂದು ಇರಕ್ಕಾಗಲ್ಲ ಅಂತ ನಿಮ್ ತರ ಒಳ್ಳೆ ವ್ಯಕ್ತಿಗಳನ್ನ ಬಿಟ್ಟಿರ್ತಾರೆ. ನೀವು ನಮಗೆ ಸಿಕ್ಕಿದ್ದು ಪೂರ್ವ ಜನ್ಮದ ಪುಣ್ಯ. ಇವತ್ತು ಸಂಜೆ 6 ಗಂಟೆಲಿ ದೀಪ ಹಚ್ಚುತ್ತೀವಿ ನಮ್ಮ ಮನೇಲಿ, ಬೆಳಗ್ಗೆ ಸಂಜೆ ದೀಪ ಹಚ್ಚುತ್ತಿರ್ತೀವಿ. ಹಚ್ಚುವಾಗ್ಲೂ ಕೂಡ ನಿಮ್ಮ ಹೆಸರು ಹೇಳ್ಕೊಂಡು ಯೋಗೀಶ್ ಚೆನ್ನಾಗಿರ್ಲಪ್ಪ ಅಂತ ನಾನು ದೀಪ ಹಚ್ಚುತ್ತೀನಿ ಯೋಗೀಶ್. ಅದಕ್ಕೆ ಕಾರಣ ನೀವೇನೆ. ನನ್ನ ಮಗಳು ಓದಿಲ್ಲ ಅಂತ ತುಂಬಾ ಟೀಕೆ ಮಾಡ್ತಿದ್ರು, ಗಾರ್ಮೆಂಟ್ಸ್ಗೆ ಹೋಗಿ ತಿಂಗಳೆಲ್ಲ 6 ಸಾವಿರ ರೂಪಾಯಿ ದುಡಿತಿದ್ದಳು. ನೀವು ನಂಬಲ್ಲ, ಅದೇ ಹುಡುಗಿ ಕೆಲಸ ಹೇಳ್ಕೊಟ್ಟ ಮೇಲೆ ಕೇವಲ 2 ರಿಂದ 3 ತಿಂಗಳಲ್ಲಿ ನನ್ನನ್ನೇ ಅಸಿಸ್ಟೆಂಟ್ ಆಗಿ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ಅವ್ರು 1,10,10,000 ರೂಪಾಯಿ ಆರ್ಡರ್ ಒಪ್ಕೊಂಡು ನನಗೆ ಪೇಮೆಂಟ್, ನನಗೆ 5-5 ಸಾವಿರ ರೂಪಾಯಿ ಕೂಲಿ ಮಾತ್ರ ಕೊಡಮ್ಮ, ಮಿಕ್ಕಿದ್ ನಿಮ್ದು ತಗೊಳ್ಳಿ ಅಂತ ಕೊಡ್ತೀನಿ. ಅವ್ರಿಗೆ ಆಶ್ಚರ್ಯ ಆಗ್ಬಿಡುತ್ತೆ, ಈ ತರ ಎಲ್ಲ ಮಿರಾಕಲ್ ನಡೆಯುತ್ತಾ ಅನ್ನೋದು. ಒಂದು ಮಿರಾಕಲ್ ನಡೆಯುತ್ತೆ. ಆಮೇಲೆ ನಾನು ಕೆಲವೊಂದೊಂದು ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಕಷ್ಟದಲ್ಲಿರೋದು. ಈಗಲೂ ಅವರು ನನ್ನನ್ನು ದೇವ್ರ ತರನೇ ಟ್ರೀಟ್ ಮಾಡ್ತಾರೆ. ಸೊ ಹಾಗಾಗಿ ಒಬ್ಬರು ಲೈಫಲ್ಲಿ ನಾನು ಎಂಟ್ರಿ ಆದ್ರೆ ಒಂದು ದೇವ್ರಾಗ್ಬೇಕು, ಇಲ್ಲ ಹೀರೋ ಆಗ್ಬೇಕು. ಈ 2 ಜಾಗದಲ್ಲಿ ನಾನು ಹೋಗಕ್ಕೆ ಇಷ್ಟಪಡ್ತೀನಿ. ತುಂಬಾ ಬಡವ್ರಿಗೆ ಮಾತ್ರ ಕರ್ಕೊಂಡ್ಬಂದು ಮೇಕಪ್ ಕೆಲಸನ ಫ್ರೀಯಾಗಿ ಹೇಳ್ಕೊಟ್ಟಿರೋ ದಿನಗಳು ಇದೆ ಮೇಡಮ್. ಸರ್, ಸ್ಟಾರ್ಟಿಂಗ್ ಬಂದಾಗ ಯಾರಿಗೂ ಡೈರೆಕ್ಟ್ ಆಗಿ ಇವಾಗ ಗೌರವ ಇಲ್ಲಿ ಬಾರಪ್ಪ ಆ ಥರ ಎಲ್ಲ ಸಿಗಲ್ಲ. ನಿಮ್ಮನ್ನ ಕೆಲವೊಬ್ರು ನಂಬದೇ ಇರ್ಬೋದು, ನಿಮ್ಮನ್ನ ನಂಬದೆ ತಿರಸ್ಕಾರ, ಅವಮಾನ ಮಾಡಿದ ಟೈಮಲ್ಲೂ ಕೂಡ ನಿಮ್ಮನ್ನ ನಂಬದವ್ರು ಯಾರು ಸರ್? ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಮೇಡಮ್, ಶಿವನ್ಗೆ 3 ಕಣ್ಣು ಅಂತ ಹೇಳ್ತೀವಿ. ಆತರ ಲಕ್ಷಾಂತರ ಜನಗಳಲ್ಲಿ
ನನ್ನೊಂದು 3 ಜನ ನಂಬಿದ್ರು ಇವ್ನು ಮಾಸ್ಟರ್ ಪೀಸ್ ಆಗೇ ಆಗ್ತಾನೆ ಅಂತ. ಒಂದು 3 ಜನ ನಂಬಿದ್ರು. ಯಾಕೆಂದ್ರೆ ವರ್ಷದಲ್ಲಿ 300 ರಿಂದ 400 ಸಿನಿಮಾ ರಿಲೀಸ್ ಆಗುತ್ತೆ. ಹಿಟ್ ಆಗೋದು ಒಂದು 4 ರಿಂದ 5 ಸಿನಿಮಾ ಅಷ್ಟೇನೆ. ಅದೇ ರೀತಿ ಜೀವನದಲ್ಲಿ ನಾವು ಲಕ್ಷಾಂತರ ಜನಗಳನ್ನ ಮೀಟ್ ಮಾಡ್ತೀವಿ. ಎಲ್ರಿಗೂ ಆ ಪಾಸಿಟಿವ್ ವೈಬ್, ನಮ್ಮಲ್ಲಿರುವಂತ ಪಾಸಿಟಿವ್ ವೈಬ್ ಖಂಡಿತ ಅರ್ಥ ಆಗಲ್ಲ. ಮೊದಲನೇ ಗುರು ಯಾರು ಅಂತಂದ್ರೆ ನನ್ನ ಜನ್ಮ ಕೊಟ್ಟ ತಂದೆ. ಅವರು ಅನ್ಕೊಂಡಿದ್ರು ಈ ನನ್ನ ಮಗ ದೊಡ್ಡವನಾದ್ಮೇಲೆ ಏನೋ ಒಂದು ಮಾಡ್ತಾನೆ ಇವನು, ಇಡೀ ಕರ್ನಾಟಕದಲ್ಲಿ ಏನೋ ಒಂದು ಫೇಮಸ್ ಆಗತ್ರ ಮಾಡ್ತಾನೆ ಅಂತ. ನಮ್ಮ ತಂದೆಗೆ ಒಂದು ತುಂಬಾ ಹೋಪ್ಸ್ ಇತ್ತು. ಇವರು ಶಿವನ ಇಲ್ಲಿ ಟಾಪ್ ಅಲ್ಲಿ ಇರ್ತಾರಲ್ಲ ಕಣ್ಣು, ಆ ತರ ನನಗೆ ನನ್ನ ತಂದೆ ಹೇಳಿದ್ದು. ನೆಕ್ಸ್ಟ್ ನಾನು ಸ್ಕೂಲಲ್ಲಿ ಓದುವಾಗ ಬಾಲ್ಯದಲ್ಲಿ ಒಬ್ರು ಲಕ್ಷ್ಮಿ ಟೀಚರ್ ಅಂತ ಇದ್ರು. ನಾನು ಹಾಡು ಹೇಳೋದು, ನನ್ನ ಬಾಡಿ ಲ್ಯಾಂಗ್ವೇಜ್ ಎಲ್ಲ ನೋಡಿ, ಯೋಗಿ ಇವತ್ತಿಲ್ಲ ನಾಳೆ ನೀನ್ ಸಿನಿಮಾ ಇಂಡಸ್ಟ್ರಿಗೆ ಹೋಗಿ ಟಾಪ್ ಬಂದೇ ಬರ್ತೀಯಾ ಅಂತ ಒಂದು ಮುನ್ನುಡಿ ತರ ಚಿಕ್ಕ ವಯಸ್ಸಲ್ಲಿ ಹೇಳ್ತಾ ಇದ್ರು. ನಾನು ಇವರೆಲ್ಲ ಇಲ್ಲಿ ಹೇಳ್ತಾ ಇದಾರೆ, ನಮಗೆ ಎಲ್ಲಿ ಸಾಧ್ಯ, ಹೋಗಲ್ಲ ನಾವು ಅನ್ಕೊಂಡು ಹಿಂಗಿದ್ವಿ. ಬಟ್ ಮುಂಚೆನೆ ಅವ್ರು ನನಗೆ ಮನವರಿಕೆ ಕೊಟ್ಟಿದ್ರು. ಮೂರನೇದಾಗಿ ಕಲಾ ಸರಸ್ವತಿ ತುಂಬಾ ಒಲ್ದಿರೋದು ಯಾರಿಗೆ ಅಂದ್ರೆ ಉಮಾಶ್ರೀ ಮೇಡಮ್. ನಿಮಗೆ ಸಂಗೊಳ್ಳಿ ರಾಯಣ್ಣ ಎಲ್ಲ ಸಿನಿಮಾ ಮಾಡಿದೆ ನಾನು. ಸಂಗೊಳ್ಳಿ ರಾಯಣ್ಣ, ಕಲ್ಪನಾ, ಉಪೇಂದ್ರ ಅವ್ರದ್ದು ಆ ಸಿನಿಮಾ ಎಲ್ಲ ವರ್ಕ್ ಮಾಡಿದೆ. ಉಮಾಶ್ರೀ ಅಮ್ಮ ಅವ್ರ ಜೊತೆನೆ ಕೆಲಸ ಮಾಡ್ತಿದ್ದೆ ನಾನು. ಅವಾಗ ಅವ್ರು ಹೇಳಿದ್ರು, ಯೋಗಿ ನಾನು ಆಕ್ಚುಲಿ ನಿನ್ನ ಫಾಸ್ಟ್ನೆಸ್ ಎಲ್ರಿಗೂ ಏನ್ ಅನ್ನಿಸ್ತಿರುತ್ತೆ ಅಂದ್ರೆ ಇವ್ನು ಓವರ್ ಆಗಿ ಆಡ್ತಾವನೆ ಅಂತ ಅನ್ಸುತ್ತೆ. ಬಟ್ ನನಗೊಂದು ಸ್ಕಿಲ್ ಗೊತ್ತಾಗ್ತಾ ಇದೆ, ನೀನ್ ಯಾವ್ದೋ ಒಂದು ಕ್ಷೇತ್ರದಲ್ಲಿ ನಂಬರ್ 1 ಆಗೇ ಆಗ್ತೀಯಾ ಅಂತ ಇವ್ರು 3 ಜನ ನನಗೆ ಬಹುಶಃ ನೋಡಿದ್ರು ಮೇಡಮ್. ಸೊ ಮತ್ತೆ ನೆಕ್ಸ್ಟ್ ತಾರಾ ಮೇಡಮ್ ಒಂದ್ ಕಡೆ ನನಗೆ ಹೇಳಿದ್ರು, ಯೋಗಿ ನೀನು ಬೆಳಕಿಗೆ ಬರ್ಬೇಕು, ನಿನ್ ಮುಂದೆ ಬರ್ಬೇಕು ಅಂತ. ಒಂದು ತಾಯಿ ಮಗನ್ನ ಖಂಡಿಸ್ತಾರೆ ಗೊತ್ತಾ, ಆ ರೀತಿ ನನ್ಗವರು ಹೇಳಿ, ಇವತ್ತಿಲ್ಲ ನಾಳೆ ನಿನ್ ಮುಂದೆ ಬರ್ಬೇಕು, ಮೇಕಪ್ ಮಾಡ್ಬೇಕು, ಹೇರ್ ಸ್ಟೈಲು ಮಾಡ್ಬೇಕು, ಕಾರ್ ಡ್ರೈವಿಂಗು ಮಾಡ್ಬೇಕು, ಎಲ್ಲ ಮಾಡಿ ನೀನ್ ಬೆಂಗಳೂರಲ್ಲಿ ಒಂದು ಮನೆ ತಗೊಂಡು ನೀನ್ ಚೆನ್ನಾಗಿ ನಿನ್ ಕುಟುಂಬನ ಚೆನ್ನಾಗಿ ನೋಡ್ಕೊಬೇಕು ಅಂತೆಲ್ಲ ನನಗೆ ತಾಯಿ ತರ ಆರೈಕೆ ಮಾಡ್ತಿದ್ದು ತಾರಾ ಮೇಡಮ್, ಫಿಲಿಂ ಆಕ್ಟರ್ ತಾರಾ ಮೇಡಮ್. ಸೊ ಅಂತವ್ರ ಜೊತೆ ನಾನು ವರ್ಷಾನ್ಗಟ್ಲೆ ಕೆಲಸ ಮಾಡಿದ್ದು ಒಂದು ಪ್ರೌಡ್ ಫೀಲ್ ತುಂಬಾ ಇದಾವೆ. ತುಂಬಾ ಖುಷಿ ಆಯ್ತು. ತುಂಬಾ. ಸೊ ನಿಮ್ಗೆ ಕೇಳ್ಪಟ್ವಿ, ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಫಾಲೋವರ್ಸ್ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಇದ್ದಾರೆ ಅಂತ. ಸೊ ಇವಾಗ ಫಾಲೋವರ್ಸ್ ನೆಲ್ಲ ಹೆಂಗ್ ಮೇಂಟೈನ್ ಮಾಡ್ತೀರಾ ಸರ್? ಇವಾಗ ಸೋಷಿಯಲ್ ಮೀಡಿಯಾ ಅಂದ್ರೇನೆ ಹಾಗೆ, ಅಂದ್ರೆ ಕಂಟಿನ್ಯೂಸ್ ಪೋಸ್ಟ್ ಬಿಡ್ತಾ ಇರ್ಬೇಕು, ಇಲ್ಲಾಂದ್ರೆ ಫಾಲೋವರ್ಸ್ ಎಲ್ಲ ಕಮ್ಮಿ ಆಗ್ತಾರೆ. ಸೊ ಈ ಕೆಲ್ಸನು ಆ ಕೆಲ್ಸನು ಹೆಂಗ್ ಬ್ಯಾಲೆನ್ಸ್ ಮಾಡ್ತೀರಾ ಅಂತ ಮೇಡಮ್ ನಾನು ತುಂಬಾ ಕಡೆ ಹೇಳ್ತಾ ಇರ್ತೀನಿ. ಪ್ರತಿಯೊಬ್ರು ಹೇಳೋದು 100ರಲ್ಲಿ 100 ಜನ ಹೇಳ್ತಿರ್ತಾರೆ, ನಾನು ಈ ಕೆಲ್ಸನ ಕಷ್ಟಪಟ್ಟು ಮಾಡಿದೆ ಅಂತ ಹೇಳ್ತಿರ್ತಾರೆ. ದಯವಿಟ್ಟು ಯಾರು ಕಷ್ಟಪಟ್ಟು ಮಾಡಬೇಡಿ, ಇಷ್ಟಪಟ್ಟು ಕೆಲಸ ಮಾಡಿ. ಇಷ್ಟಪಟ್ಟು ಯಾವ ಒಂದು ವ್ಯಕ್ತಿ ಕೆಲಸ ಮಾಡ್ತಾನೆ ಅವಾಗ ಕಷ್ಟ ಅನ್ನೋದೇ ಇರಲ್ಲ ಅಂತ. ನಾನು ಏನ್ ಮಾಡ್ತೀನಿ, ಡೈಲಿ ವಿಡಿಯೋ ಹಾಕೋದನ್ನ ಅದನ್ನ ಒಂದು ಹಾಬಿ ತರ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಈಗ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ತೀವ, ಕಷ್ಟ ಇರ್ಲಿ ಸುಖ ಇರ್ಲಿ ಬಡತನ ಇರ್ಲಿ ಊಟ ಮಾಡ್ಲೇಬೇಕಾ ನಾವು. ಸೊ ಇದು ಹೇಗೆ ನಾವು ಊಟ ಮಾಡ್ಬೇಕು, ಬೆಳಗ್ಗೆ ಊಟ, ಮಧ್ಯಾಹ್ನ ಊಟ, ಸಂಜೆ ಊಟ ಅನ್ನೋದಿರುತ್ತೋ, ಇದೇ ರೀತಿ ನಾನೊಂದು ವಿಡಿಯೋ ಮಾಡ್ಬೇಕು. ಯಾವ್ದೋ ಒಂದು ಕಂಟೆಂಟ್ ಸಮಾಜಕ್ಕೆ ಒಳ್ಳೇದಿರ್ಬೇಕು, ಕೆಟ್ಟ ರೀತಿಲಿ ಬೇಡ ಅಂತ ಒಳ್ಳೊಳ್ಳೆ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ. ಬೆಳಗ್ಗೆ ಸಂಜೆ ಇಲ್ಲ ದಿನಕ್ಕೆ ಒಂದು ವಿಡಿಯೋ. ಇದೇ ತರ ನಿರಂತರವಾಗಿ ಒಂದು 10-12 ವರ್ಷದಿಂದನೂ ಹಾಕೊಂಡ್ ಬರ್ತಾ ಇದೀನಿ ಮೇಡಮ್. ಹಾಗಾಗಿ ಇದು ನನ್ನ ದಿನಚರಿ ಮೇಡಮ್. ಇದು ಮಾಡ್ಲೇಬೇಕು, ನಾಳೆ ಹಾಕ್ಲೇಬೇಕು ವಿಡಿಯೋನ, ಅದು ಹಾಕ್ಲೇಬೇಕು ಅನ್ಸುತ್ತೆ ಮ್ಯಾಮ್. ಇದು ಕಷ್ಟ ಅನ್ಸಲ್ಲ ನನ್ಗೆ. ಇದು ನಮ್ಮನ್ನ ಪ್ರೀತಿಸೋ ಜನಗಳನ್ನ ಮೇಂಟೈನ್ ಮಾಡೋ ಅಂತದ್ದು ಏನಿಲ್ಲ. ಇದೆಲ್ಲರೂ ನನ್ನ ಕುಟುಂಬ. ಈಗ ಮುಂಚೆ ನನ್ನ ತಂದೆ, ನನ್ನ ತಾಯಿ, ನಮ್ಮ ಅಕ್ಕ, ನಮ್ಮ ಅಣ್ಣ ಇದ್ರು. ಈಗ ಏನಂದ್ರೆ ಇಡೀ ಕರ್ನಾಟಕದಲ್ಲಿ ನನ್ನನ್ನು ಪ್ರೀತಿಸೋ ಜನಗಳು, ಯೋಗೀಶ್ ನೀವಿದ್ರೆ ಪ್ರತಿಯೊಂದು ಕುಟುಂಬಕ್ಕೂ ನೀವು ಬೇಕಾಗ್ತೀರಾ. ಯಾಕೆಂದ್ರೆ ಒಂದು ಮೇಕಪ್ ಕೆಲಸದಲ್ಲೂ ಬೇಕಾಗತ್ತೆ, ಎಲ್ಲಾದ್ರಲ್ಲೂ ನಾನು ಅಸ್ಟ್ರಾಲಜಿ ಹೇಳ್ತೀನಿ, ಎಲ್ಲಾ ವಿಚಾರದಲ್ಲೂ ಪ್ರತಿಯೊಂದು ಕುಟುಂಬಕ್ಕೂ ಶುಭ ಕಾರ್ಯಗಳು, ಯಾವುದೇ ಒಂದು ಕುಟುಂಬದಲ್ಲೂ ಎಂಗೇಜ್ಮೆಂಟ್, ಮದುವೆ, ಶುಭ ಕಾರ್ಯಗಳು ನಡೆಯುತ್ತೆ, ಗುರುಪ್ರವೇಶ ನಡೀತೆ. ಪ್ರತಿಯೊಂದು ಕುಟುಂಬಕ್ಕೂ ನೀವು ಬೇಕಾಗ್ತೀರಾ ಅಂತ ಹೇಳ್ತಾರೆ. ನನಗೇನ್ ಅನ್ಸುತ್ತೆ, ನಾವು ಒಳ್ಳೆಯವರಾಗಿದ್ದಾಗ ಇಡೀ ಜಗತ್ತನ್ನೇ ಗೆಲ್ಬಹುದು. ನಮ್ಮಲ್ಲಿ ಕೆಟ್ಟ ಅಂಶಗಳಿದ್ದಾಗ ಬರೀ ಮನೆನೇ ಗೆಲ್ಲಕ್ಕಾಗಲ್ಲ, ನಮ್ಮ ಅಪ್ಪ ಅಮ್ಮನೇ ನಮ್ಮನ್ನ ಬೈತಿರ್ತಾರೆ, ಮಾಡ್ತಿರ್ತಾರೆ. ಸೊ ಹಾಗಾಗಿ ನನ್ನಲ್ಲಿ ಒಂಥರ ಮಿರರ್ ತರ ಮೇಡಮ್. ನಾನು ಓಪನ್ ಅಪ್ ಆಗಿರ್ತೀನಿ. ನಾನೇನ್ ನಮ್ಮ ಮನೇಲಿ ಹೇಗೆ ಓಪನ್ ಅಪ್ ಆಗಿರ್ತೀನೋ ವಿಡಿಯೋದಲ್ಲೂ ಹಂಗಿರ್ತೀನಿ. ಕೆಲವ್ರು ನೋಡಿ ಉರ್ಕೊಳ್ಳೋರು ತುಂಬಾ ಜನ ಇದಾರೆ ಮ್ಯಾಮ್. ಸೊ ಅಪ್ರಿಶಿಯೇಟ್ ಪಡೋರು ತುಂಬಾ ಜನ ಇದಾರೆ. ನನಗೇನ್ ಖುಷಿ ಅಂದ್ರೆ ನನ್ನ ಫಾಲೋವರ್ಸ್ ಎಲ್ಲ ನನ್ನನ್ನ ಕೆಲ್ಸಕ್ಕೆ ಕರೀತಾರೆ, ಉಪಯೋಗ ಇದೆ. ಸುಮ್ಮನೆ ಟೈಮ್ ಪಾಸ್ಗೆ ನಾನು ಯಾರು ಫಾಲೋ ಮಾಡ್ತಿಲ್ಲ. ನಾನು ಇನ್ನೊಂದು ಕಡೆ ಒಂದು ಶ್ರೇಷ್ಠವಾದ ಮಾತು ಹೇಳಿದ್ದಾರೆ, ಪೊರ್ಕಿಗಳು, ಪುಂಡ್ರಗಳನ್ನ 100 ಜನನ ಸಂಪಾದನೆ ಮಾಡೋದಕ್ಕಿಂತ ಹೃದಯವಂತರನ್ನ 3 ಜನ ಸಂಪಾದನೆ ಮಾಡಿದ್ರು ನಮ್ಮ ಜನ್ಮ ಸಾರ್ಥಕತೆ ಆಗತ್ತೆ ಅಂತ ದೊಡ್ಡವ್ರು ಹೇಳ್ತಾರೆ. ಅದೇ ರೀತಿ ನನಗೆ ಕಮ್ಮಿ ಇದ್ರು ನನಗೆ ಹ್ಯಾಪಿ ಇದೆ ಮೇಡಮ್. ನಮ್ಮ ಕಸ್ಟಮರ್ಸ್ ಎಲ್ಲ ಕಾಲ್ ಮಾಡ್ತಾರೆ, ಯೋಗೀಶ್ ಅವ್ರೆ ನಿಮ್ ತರ ಒಬ್ಬ ಮಗ ಇರ್ಬೇಕ್ರಿ ಅಂತಾರೆ. ಯಾರೋ ಒಬ್ರು ಸರ್ ನಿಮ್ ತರ ಹಸ್ಬೆಂಡ್ ಸಿಗೋದ್ ಕಷ್ಟ ಸರ್, ಅರ್ಥ ಮಾಡ್ಕೊಂಡು. ಆಮೇಲೆ ಯೋಗೀಶ್ ನೀವು ತುಂಬಾ ನಗಿಸ್ತೀರಾ, ಕಾಮಿಡಿ ಮಾಡ್ತೀರಾ ಅಂತ. ಆಮೇಲೆ ಯೋಗೀಶ್ ಅವ್ರ ನಿಮ್ಮಲ್ಲಿ ಒಳ್ಳೊಳ್ಳೆ ಥಾಟ್ ಇದಾರೆ, ನಿಮ್ಮಲ್ಲಿ ನಿಮ್ಮ ತಲೆಯಲ್ಲಿ ಕಲಾ ಸರಸ್ವತಿನೇ ಅಡಗಿದೆ ಅಂತ ಹೇಳ್ತಾರೆ. ಆಮೇಲೆ ಯೋಗೀಶ್ವರ ನೀವು ಹೆಸರಿಟ್ಕೊಟ್ಮೇಲೆ, ಫೋನ್ ನಂಬರ್ ಚೇಂಜ್ ಮಾಡ್ಕೊಟ್ಮೇಲೆ ನಮ್ಮ ಜೀವನನೇ ಚೇಂಜ್ ಆಯ್ತು, ನೀವು ನಮ್ಮ ಪಾಲಕ್ ದೇವ್ರು ಇದ್ದಂಗೆ ಅಂತ ಹೇಳ್ತಾರೆ. ಈ ಒಂದೊಂದು ಆಯಾಮಗಳು ಕೇಳಿದಾಗ ವಾವ್ ಅನ್ಸುತ್ತೆ. ಸೊ ಐ ಆಮ್ ನಾಟ್ ಕಿಂಗ್. ನಾನು ಬೆಂಗಳೂರಿಗೆ ಬಂದಿದ್ದು ಮೇಡಮ್, ಏನೋ ಒಂದು ಕಿಂಗ್ ತರ ಒಂದು ಸೆಟಲ್ ಆಗೋಣ ಅಂತ ಬಂದಿದ್ದು. ದೇವ್ರು ಏನ್ ಮಾಡ್ಬಿಟ್ರು, ನನ್ನ ಒಳ್ಳೆತನ ನೋಡಿ ಭಗವಂತ ದೇವ್ರು ಕೊಟ್ಟರು ಪೂಜಾರಿ ಕೊಡಲ್ಲ ಅಂತಾರಲ್ಲ, ಆ ರೀತಿ ಜನಗಳು ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೂ ದೇವ್ರು ಏನ್ ಮಾಡ್ಬಿಟ್ಟ, ಚಿನ್ನ ನಿನಗೆ ಕಿಂಗ್ ಆಗೋ ಶಕ್ತಿ ಇಲ್ಲ, ಕಿಂಗ್ ಮೇಕರ್ ಆಗೋ ಅಂತ ಕೆಪಾಸಿಟಿ ಇದೆ ಅಂದ್ಬಿಟ್ಟು ಗೊತ್ತಿಲ್ಲದೆ ನನ್ನನ್ನ
ಕಿಂಗ್ ಮೇಕರ್ ಜಾಗಕ್ಕೆ ಕೂರಿಸಿದ್ರು. ಸೊ ಅವ್ರಿಗೆ ಕೋಟಿ ಕೋಟಿ ನಮನಗಳನ್ನ ಕರ್ನಾಟಕದ ಜನತೆಗಳಿಗಾಗ್ಲಿ ಮತ್ತೆ ದೇವ್ರಿಗಾಗ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ. ಸರ್ ನೀವಾಗ್ಲಿಂದ ನಿಮ್ ತಂದೆ ಬಗ್ಗೆ ಹೇಳ್ತಿದ್ರಿ ಸರ್, ಹೇಳಿ ಸರ್ ಅವ್ರ ಬಗ್ಗೆ, ನಿಮ್ ತಂದೆ ತಾಯಿ ಫ್ಯಾಮಿಲಿ ಬಗ್ಗೆ ನಿಮ್ಗೆ ಯಾವ ತರ ಸಪೋರ್ಟ್ ಮಾಡಿದ್ರು ನೀವ್ ಈ ಕ್ಷೇತ್ರಕ್ಕೆ ಬರ್ತೀನಿ ಅಂತ ಅಂದಾಗ? ಆಕ್ಚುಲಿ ನಮ್ಮ ತಂದೆಯವರೆಲ್ಲ ನಮಗೆ ತುಂಬಾ ನಾವು ಕಷ್ಟದಿಂದನೇ ಬೆಳೆದಿದ್ದೆ ಮೇಡಮ್. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ನಾವು ಹುಟ್ಟಿದ್ದು ಯಾವ್ದೋ ಒಂದು ರಾಶಿ ಇದನ್ನೆಲ್ಲ ನೋಡ್ಕೊಂಡು ನೀವು ಹುಟ್ಟಿರೋದೇ ನಮ್ಮ ಮನೇಲಿ ಒಂಥರ ದರಿದ್ರಕ್ಕೋಸ್ಕರ ಅನ್ನೋ ತರ ನಮ್ಮ ಜನ್ಮ ಕೊಟ್ಟ ತಂದೆ ತಾಯಿನೇ. ಅಂದ್ರೆ ಒಂದು ಹೊಲದಲ್ಲಿ ಏನಾದ್ರು ಪೈರ್ ಹಾಕಿದ್ರೆ ಬೇಲಿ ಹಾಕ್ತಾರೆ ಮೇಡಮ್. ಅಂದ್ರೆ ಆ ಪೈರನ್ನ ರಕ್ಷಣೆ ಮಾಡಕ್ಕೆ ಅಂತ ಬೈಲಾಗ್ತಾರೆ. ಬೇಲಿನೇ ಎದ್ದು ಹೊಲ ಮೇದ್ರೆ ಹೊಲಕ್ಕೆ ಯಾರು ದಿಕ್ಕು ಅಂತ ಒಂದು ಹಿರಿಕರು ಒಂದು ಮಾತು ಹೇಳ್ತಾರೆ. ಅದೇ ರೀತಿ ನನಗೆ ನನ್ನ ತಂದೆ ತಾಯಿನೇ ತುಂಬಾ ಇದ್ ಮಾಡೋರು. ಅಂದ್ರೆ ಚಿಕ್ಕ ವಯಸ್ಸಲ್ಲಿ ನಮಗೆ ಪ್ರೀತಿ ಬೇಕು, ಆಟ ಆಡಕ್ ಬೇಕು, ಬಿಡ್ತಿರ್ಲಿಲ್ಲ ಒಡಿಯೋರು. ಅವಾಗ ನಮ್ಗೆ ಅನ್ಸೋದು ಇವರೆಲ್ಲ ವಿಲನ್ ತರ ಅನ್ಸೋದು. ಬಟ್ ಇವತ್ತು ಸಾಧನೆಯೋ ಶಿಖರ ಚಿಕ್ಕ ವಯಸ್ಸಲ್ಲೇನೆ ನನ್ನ ವಯಸ್ಸಿಗೆ ಮೀರಿದ ಸಾಧನೆಗಳು ಮಾಡಿದಾಗ ನನ್ಗೆ ಆ ಟೈಮಲ್ಲಿ ಅವ್ರು ಅಷ್ಟ ಟಾರ್ಚರ್ ಮಾಡಿಲ್ಲ ಅಂದಿದ್ರೆ ನಾನು ಇಷ್ಟು ಬೇಗ ಉದ್ಧಾರ ಆಗಕ್ಕೆ ಆಗ್ತಿರ್ಲಿಲ್ವಲ್ಲ. ಅವಾಗ ನನ್ಗೆ ಅವರೆಲ್ಲ ನಮ್ಮ ತಂದೆ ತಾಯಿನೇ ಕೆಟ್ಟವರಪ್ಪ, ಅವರೇ ವಿಲನ್ ಅಂತ ಅನ್ಸೋದು ಇವತ್ತು ಅನ್ನಿಸ್ತಾ ಇದೆ. ಅವರು ಬರೀ ವಿಲನ್ ಅಲ್ಲಪ್ಪ, ದೇವ್ರು ಭೂಮಿ ಮೇಲೆ. ಯಾಕೆಂದ್ರೆ ಅವ್ರು ನನಗೆ ಹೊಡೆದು ಬೈದು ಬುದ್ಧಿವಾದ ಹೇಳಿಲ್ಲ ಅಂದಿದ್ರೆ ತುಂಬಾ ಕಷ್ಟ ಇರೋದು. ಈಗ ನೋಡಿ ನನಗೆ ಕುತ್ಕೊಳ್ಳೋಕೆ ಕಂಫರ್ಟಬಲ್ ಇರೋದಕ್ಕೆ ಇಲ್ಲಿ ಕೂತಿದ್ದೀನಿ ನಾನು, 1 hour ಆದ್ರೂ ಕುತ್ಕೋತೀನಿ. ಇಲ್ಲಿ ಮುಳ್ಳು ಇಟ್ಬಿಟ್ರೆ ಕುತ್ಕೊಳಕ್ಕಾಗಲ್ಲ, ನೋವು ಅಂದ್ಬಿಟ್ಟು ಮುಂದಕ್ಕೆ ಹೋಗ್ತಾ ಇರ್ತೀನಿ ನಾನು. ಅದೇ ರೀತಿ ನಮಗೆ ಒಬ್ಬ ಮನುಷ್ಯ ಹಾಳಾಗೋದು ಫ್ರೆಂಡ್ಶಿಪ್ ಇಂದ ಮೇಡಮ್. ಫ್ರೆಂಡ್ಸು ರಿಲೇಟಿವ್ಸ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗ್ಬಾರ್ದು ನಾವು. ನಮ್ಮ ಕಾಯಕವೇ ಕೈಲಾಸ, ಕೆಲಸ ಮಾಡು ಇಲ್ಲವೇ ಮಡಿ. ಲೈಫಲ್ಲಿ ನಾವು ಗುರಿಯತ್ತ ಹೋಗ್ಬೇಕು, ಕೆಲಸ ನಾವು ಮಾಡೋ ಕೆಲಸಗಳನ್ನ ನಂಬಬೇಕು. ಹಬ್ಬ ಉಣ್ಮೆಗಳು ಬಂದಾಗ ನಾವು ಪ್ರಾಮುಖ್ಯತೆ ಕೊಡೋಣ ರಿಲೇಟಿವ್ಸ್ಗೆ, ಫ್ರೆಂಡ್ಸ್ಗೆ. ಯಾವತ್ತೋ ವರ್ಷಕ್ಕೆ 1 ಸಲ 2 ಸಲ ಪ್ರಾಮುಖ್ಯತೆ ಕೊಡೋಣ. ಇಲ್ಲ ಅವ್ರ ಕಷ್ಟದಲ್ಲಿದ್ದಾಗ ನಮ್ಮ ಕೈಲಾಗಿದ್ದೇನೋ ಸಹಾಯ ಮಾಡೋಣ, ಅದು ಬೇರೆ ವಿಷಯ. ಬಟ್ ತುಂಬಾ ನಾವು ಫ್ರೆಂಡ್ಸು ರಿಲೇಟಿವ್ಸು ಅಪ್ಪ ಹಾಕಿದ ಆಲದ ಮರ ಅಂತ ಇರೋರೇ ಶತಮೂರ್ಖರು ಅಂತ ತುಂಬಾ ಜ್ಞಾನಿಗಳು ಹೇಳ್ತಾರೆ ಮೇಡಮ್. ಇದನ್ನೆಲ್ಲ ನಾನು ಚಿಕ್ಕ ವಯಸ್ಸಲ್ಲೇ ನಾನು ಅಳವಡಿಸ್ಕೊಂಡಿದ್ದು. ನಮ್ಮ ತಾತ ಚಂದ್ಶೆಟ್ಟಿ ಅಂತ ಮೇಡಮ್, ಅವರು ಕೋಶ ಓದಿದ್ರು, ತುಂಬಾ ಪರಮಜ್ಞಾನಿ. ಪ್ರಾಣಿ ಪಕ್ಷಿಗಳು ಕೂಗ್ತಾ ಇದ್ರೆ ಏನ್ ಕೂಗ್ತಾ ಇದೆ ಅಂತ ತಿಳ್ಕೊಳ್ಳೋ ಅಂತ ಪರಮಜ್ಞಾನಿ. ನಮ್ಮ ತಂದೆ ಗಾರೆ ಕೆಲಸ ಮಾಡ್ತಿದ್ರು, ಮತ್ತೆ ರೈತರು. ಸುತ್ತಮುತ್ತ 7 ಹಳ್ಳಿಲಿ ಚೆನ್ನಕೇಶವ ಶೆಟ್ಟಿ ಅಂತ ಹೆಸರಿದ್ದು ನಮ್ಮ ತಂದೆದು ಒಬ್ಬರದೇನೆ. ನನ್ನ ಹೆಸರು ಸರ್ನೇಮ್ ಹಂಗೆ ಬಂದ್ಬಿಟ್ಟಿತ್ತು, ಕೇಶವ್ ಶೆಟ್ಟಿ ಅಂತ ಇಟ್ಟಿದ್ರು. ನಾನು ಸ್ವಲ್ಪ ಪಾಸಿಟಿವ್ ಜಾಸ್ತಿ ಬರ್ಲಿ ಅಂದ್ಬಿಟ್ಟು ಯೋಗೀಶ್ ಶೆಟ್ಟಿ ಅಂತ ನಾನು ಒಂಚೂರು ಚೇಂಜ್ ಮಾಡ್ಕೊಂಡೆ, ಆಲ್ಟರ್ ಮಾಡ್ಕೊಂಡೆ. ಅದು ನನಗೆ ದೊಡ್ಡ ಸಕ್ಸಸ್ ಕೊಡ್ತು. ನಮ್ಮ ತಾತ ಮುತ್ತಾತನ ಕಾಲದಿಂದನೂ ಯಾರು ಮಾಡದೇ ಇರುವಂತ ಒಂದು ಸಾಧನೆನ ಈ ಚಿಕ್ಕ ವಯಸ್ಸಿಗೆ ಮಾಡುವಂತ ಒಂದು ಬ್ಯೂಟಿಫುಲ್ ಅವಕಾಶನ ನಮ್ಮ ಹಿರೀಕರು ಕೊಟ್ಟಿದ್ದಾರೆ. ಅದೊಂದು ತುಂಬಾ ಪ್ರೌಡ್ ಫೀಲ್ ಇದೆ. ಸರ್ ನಿಮ್ಗೆ ಆಸ್ಟ್ರಾಲಜಿ ಮತ್ತೆ ನ್ಯೂಮರಾಲಜಿ ಇದ್ರಲ್ಲೆಲ್ಲ 15 ವರ್ಷಗಳ ಅನುಭವ ಇದೆ ಅಂತ ಗೊತ್ತಾಯ್ತು ಸರ್. ಈ ಜ್ಞಾನ ಎಲ್ಲ ನಿಮ್ಗೆ ಎಲ್ಲಿಂದ ಸಿಕ್ತು ಸರ್? ಮೇಡಮ್, ನಾನು ಹುಟ್ಟಿರೋದು ಕೇತು ಸಂಖ್ಯೆ. ನನ್ನ ಜನ್ಮ ಸಂಖ್ಯೆಗೆ ಅಧಿಪತಿ ಕೇತು 7. 7 ಅಂದ್ರೆ ಬಾರ್ಡರ್ ಕ್ರಾಸ್ ಮಾಡಿ ಥಿಂಕಿಂಗ್ ನಾವು ಮಾಡ್ತಿರ್ತೀವಿ. ಮತ್ತೆ ಪ್ರತಿಯೊಬ್ರು ಕೂಡ ಯಾರಾದ್ರೂ ಒಂದ್ 4 ಪ್ರೀತಿಯಿಂದ ಮಾತಾಡ್ಬಿಟ್ರೆ ಬೇಗ ನಂಬಿಡ್ತೀವಿ. ಯಾಕೆಂದ್ರೆ ಕೇತುಗೆ ತಲೆ ಇರಲ್ಲ ಮೇಡಮ್, ಅವ್ರಿಗೆ ಹೃದಯ ಇರುತ್ತೆ. ಹೃದಯದಿಂದ ನೀವು 4 ಒಳ್ಳೆ ಮಾತಾಡ್ಬಿಟ್ರೆ ಬೇಗ ನಂಬಿಡ್ತೀವಿ ನಾವು. ಸೊ ಆತರ ಕೇತು ಸಂಖ್ಯೆಲಿ ಹುಟ್ಟಿರೋದ್ರಿಂದ ಈ ನ್ಯೂಮರಾಲಜಿ, ವಾಸ್ತು ಬಗ್ಗೆ, ಸಂಖ್ಯಾಶಾಸ್ತ್ರದ ಬಗ್ಗೆ ಹೇಳೋ ಶಕ್ತಿ ಒಂದು ನಂಬರ್ಗೆ ಪವರ್ಫುಲ್ ಆಗಿದೆ ಅಂದ್ರೆ ಅದು 7ನೇ ತಾರೀಕಿಗೆ ಮಾತ್ರ ಮ್ಯಾಮ್. ಅವ್ರಿಗೆ ಮುಂದೆ ಆಗೋದೆಲ್ಲ ಗೊತ್ತಾಗ್ತಿರುತ್ತೆ, ಕಾಲಜ್ಞಾನಿಗಳ ತರ ಹೇಳ್ತಿರ್ತಾರೆ. ನಾನು ಹೇಳಿರೋ ವಿಚಾರಗಳು ಮೇಡಮ್ ಒಂದೊಂದು ಕೂಡ ತುಂಬಾ ಸತ್ಯಗಳಾಗಿದೆ. ಇದು ಹೆಚ್ಚು ಕಮ್ಮಿ 13-14 ವರ್ಷಗಳ ಹಿಂದೆನೆ ನಾನು ಹೇಳಿದ್ದೀನಿ. ನಾನು ಆಕ್ಚುಲಿ ಫಸ್ಟ್ ಒಬ್ರು ಸ್ಟಾರ್ಗೆ ಹೆಸರಿಟ್ಕೊಟ್ಟಿದ್ದು, ಫಸ್ಟ್ ನಾನು ಚೇಂಜ್ ಮಾಡ್ಕೊಂಡೆ. ತುಂಬಾ ಆಳವಾಗಿ ರಿಸರ್ಚ್ ಮಾಡಿದ್ದೀನಿ ಮೇಡಮ್ ಈ ಸಂಖ್ಯಾಶಾಸ್ತ್ರದ ಬಗ್ಗೆ. ಯಾವ ರೇಂಜ್ಗೆ ಅಂದ್ರೆ ಒಂದೊಂದು ಸಂಖ್ಯೆಗಳು ಏನ್ ಮಾಡುತ್ತೆ, 9 ಗ್ರಹಗಳು, 9 ಗ್ರಹಗಳಲ್ಲಿ ಏನೇನು ರಿಸರ್ಚ್ ಅದ್ರ ಬಗ್ಗೆ ಯಾವ ರೇಂಜ್ಗೆ ಅಂತ ಅಂದ್ರೆ ಮೇಡಮ್, ಓಂ ಪ್ರಕಾಶ್ ಅವ್ರ ಮಗಳು AK-47 ಸಿನಿಮಾ ಮಾಡಿದ್ರಲ್ಲ ಡೈರೆಕ್ಟರ್, ಶಿವಣ್ಣನ ಹಾಕೊಂಡು ಮಾಡಿದ್ರಲ್ಲ, ಅವ್ರ ಮಗಳು ಒಬ್ರು ಶ್ರಾವ್ಯ ಅಂತ ಇದಾರಲ್ಲ, ಅವ್ರ ಹೆಸರು ಖುಷಿ ಅಂತ ಇದ್ದಿದ್ದು. ಶ್ರಾವ್ಯ ಅಂತ ಹೆಸರಿಟ್ಟಿದ್ದೆ ನಾನು. ಇದು ಹೆಚ್ಚು ಕಮ್ಮಿ ಅವ್ರಿಗಿಟ್ಟೆ ಒಂದು 13-14 ವರ್ಷ ಆಯ್ತು. ಅವಾಗ್ಲೇನೆ ಅವ್ರಿಗೆ ಆ ಹೆಸರಿಟ್ಟಿದ್ದು. ಅವ್ರು ಹೇಳ್ತಾ ಇದ್ರು, ಅಣ್ಣ ನಮ್ಮ ತಂದೆ ಡೈರೆಕ್ಟ್ರು, ನಮ್ಮ ತಾಯಿ ಅವರು ರೇಖಾದಾಸ್ ಹೀರೋಯಿನ್. ಅಣ್ಣ ನಾನು ಸ್ವಲ್ಪ ಬ್ಯೂಟಿಫುಲ್ ಆಗಿದ್ದೀನಿ, ನೋಡಕ್ಕೆ ಕ್ಯೂಟ್ ಆಗಿದ್ದೀನಿ, ಎಲ್ಲ ಇದ್ದೀನಿ. ಬಟ್ ಸಿನಿಮಾ ರಂಗದಲ್ಲಿ ಬೆಳಿಬೇಕು ಅಂತ ತುಂಬಾ ಆಸೆ ಇದೆ. ನಾನು ಫೋಟೋ ಶೂಟ್ ಮಾಡಿಸಿದ್ದೀನಿ, ಅಲ್ಲೋಗಿ ಪ್ರಯತ್ನ ಪಡ್ತೀನಿ, ಇಲ್ಲೋಗಿ ಪ್ರಯತ್ನ ಪಡ್ತೀನಿ, ಅಲ್ಲಿ ಆಡಿಷನ್ ಕೊಡ್ತೀನಿ. ಏನೇ ಮಾಡಿದ್ರು ನನಗೆ ಲಕ್ಕೇ ಬರ್ತಾ ಇಲ್ಲ. ಅಣ್ಣ ನಿನ್ ಮೇಕಪ್ ನನಗೆ ತುಂಬಾ ಇಷ್ಟ ಆಯ್ತು, ನಾನು ತಮಿಳ್ ಪಿಕ್ಚರ್ ಒಂದು ಮಾಡ್ತಾ ಇದ್ದೀನಿ, ವಿಜಯ್ ಅವರ ತಮ್ಮಂದೊಂದು ಸಿನಿಮಾ ಮಾಡ್ತಾ ಇದ್ದೀನಿ, ನೀನ್ ಬಂದು ಅದಕ್ಕೆ ಮೇಕಪ್, ಹೇರ್ ಸ್ಟೈಲು, ಡ್ರೈವಿಂಗು ಎಲ್ಲ ನೀನೇ ಮಾಡ್ಬೇಕು, ನನ್ನ ಜೊತೆ ಪರ್ಸನಲ್ PA ತರ ಇದ್ಕೊಂಡು ಮಾಡ್ಬೇಕು ಅಂತ ಹೇಳ್ತಾರೆ ಒಂದ್ ದಿವಸ. ನಾನು ಹೇಳ್ತೀನಿ, ಓಕೆ ಥ್ಯಾಂಕ್ ಯು ಸೋ ಮಚ್, ನನ್ನ ಮೇಕಪ್ ಇಷ್ಟಪಟ್ಟಿದ್ದೀರಾ, ಬಟ್ ನಿಮ್ಮ ಹೆಸರು ಖುಷಿ ಅಂತ ಇದೆ, ಖುಷಿ ಅಂತ ಹೆಸರಿಟ್ಕೊಂಡು ನೀವೇ ಖುಷಿಯಾಗಿರಲ್ಲ, ಇದು ನಿಮ್ಮನ್ನು ಖುಷಿಯಾಗಿಡಕ್ ಬಿಡಲ್ಲ, ಇದು ಸಮಸ್ಯೆ ಆಗುತ್ತೆ. ಈಗೇನು ನೀವು ಸಿನಿಮಾಗೆ ಹೋಗ್ತಾ ಇದ್ದೀರಾ ಅದು ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳ್ತೀನಿ. ಅವ್ರಿಗೆ ಆಶ್ಚರ್ಯ ಆಗ್ಬಿಡುತ್ತೆ. ಅಣ್ಣ ಇಲ್ಲ, ಆಲ್ರೆಡಿ ನನ್ಗೆ ಅಡ್ವಾನ್ಸ್ ಹಾಕಿದ್ದಾರೆ 20,000, ನಾನು ಹೋಗ್ತಾ ಇದ್ದೀನಿ ಕಣ, ಹೋಗಿ ನಾನು ಬರ್ತೀನಿ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಖಂಡಿತ ನೀವು ಇವತ್ತು ಹೋಗಿ ಫೋಟೋ ಶೂಟ್ ಮುಗಿಸ್ಕೊಂಡ್ ಬನ್ನಿ, ಶೂಟಿಂಗ್ ನಾನು ಬರ್ತೀನಿ, ಬಟ್ ಯಾವುದೇ ಕಾರಣಕ್ಕೂ ಆ ಸಿನಿಮಾ ಬುಕ್ ಆಗಲ್ಲ, ಕ್ಯಾನ್ಸಲ್ ಆಗುತ್ತೆ ನೋಡಿ ಅಂತ ಹೇಳ್ತೀನಿ ಮುಂಚೆನೆ. ಅವ್ರು ಶಾಕ್ ಆಗ್ತಾರೆ. ಅಣ್ಣ
ಓಕೆ, ಅವಾಗ ಏನನ್ಸುತ್ತೆ, ನಾನು ಇನ್ನೂ ಅವಾಗ ಫೇಮಸ್ ಆಗಿರಲ್ಲ, ಅವಾಗ ಇವನೇನೋ ಹೇಳ್ತಾನೆ ಅನ್ಕೊಂಡು ಏನ್ ಮಾಡ್ತಾರೆ, ಹೋಗ್ತಾರೆ ಶೂಟಿಂಗ್. ಅಲ್ಲಿ ಹೋಗಿ ಫೋಟೋ ಶೂಟ್ ಎಲ್ಲ ಆಗುತ್ತೆ. ಅಷ್ಟ್ರೊಳಗಡೆ ಡೈರೆಕ್ಟರ್ ಪ್ರೊಡ್ಯೂಸರ್ ಕಡೆಯಿಂದ ಇನ್ನೊಬ್ರು ಯಾರೋ ಹೀರೋಯಿನ್ ಬಂದು ಆಯ್ಕೆ ಮಾಡಿ, ಮೇಡಮ್ ಸಾರಿ, ನೆಕ್ಸ್ಟ್ ಸಿನಿಮಾಗೆ ನಿಮ್ಗೆ ಹೇಳ್ತೀವಿ, ನಿಮ್ಗೆ ಅಡ್ವಾನ್ಸ್ ಕೊಟ್ಟಿದ್ದೀನಲ್ಲ ಅದೇನು ವಾಪಸ್ ಕೊಡೋದು ಬೇಡ, ಬಟ್ ಬೇರೆಯವ್ರು ಆಯ್ಕೆ ಮಾಡ್ಕೊಂಡಿದ್ದಾರೆ ಪ್ರೊಡ್ಯೂಸರ್ ಕಡೆಯಿಂದ, ಆಯ್ತು, ಸೊ ದಯವಿಟ್ಟು ನೀವು ಹೊರಡಿ ಅಂತ ಹೇಳ್ತಾರೆ. ಸಂಜೆ ಬುಕ್ ಮಾಡ್ಕೊಟ್ಟಿದ್ದೀನಿ ಬಸ್ಸು, ನೀವು ಬೆಂಗಳೂರಿಗೆ ಹೊರಟ್ಬಿಡಿ ಅಂತ ಹೇಳ್ತಾರೆ. ಅವರು ತುಂಬಾ ಅಪ್ಸೆಟ್ ಆಗ್ಬಿಡುತ್ತೆ. ಯಾವ್ದಾದ್ರು ಒಂದು ಹೀರೋಯಿನ್ಗೆ ನಟಿ ಆಗ್ಬೇಕು, ಲೈಫಲ್ಲಿ ಏನಾದ್ರೂ ಸಾಧನೆ ಮಾಡ್ಬೇಕು ಅಂತ ಇಂಡಸ್ಟ್ರಿಗೆ ಬಂದಾಗ, ಸೊ ಈ ತರ ಒಂದು ಅಪ್ಸೆಟ್ ಆಗೋದಿದೆಯಲ್ಲ, ಸಿಕ್ಕಿರೋದು ಕೈಗೆ ಬಂದಿದ್ದು ಬಾಯಿಗಿಲ್ಲ ಅಂತಂದಾಗ ಹೆಣ್ಣು ಮಕ್ಳಿಗೆ ಆಗೋ ನೋವು ಅಷ್ಟಿಷ್ಟಲ್ಲ. ನನಗೆ ಹೆಣ್ಣು ಮಕ್ಳ ಕಷ್ಟಗಳು ಬೇಗ ಅರ್ಥ ಆಗುತ್ತೆ, ಯಾಕೆಂದ್ರೆ ನಾನು ಜಾಸ್ತಿ ಹೀರೋಯಿನ್ಸ್ಗಳ ಜೊತೆನೆ ಕೆಲಸ ಮಾಡಿದ್ದು. ಹಾಗಾಗಿ ನನಗೇನ್ ಮಾಡಿದ್ರು, ಅಲ್ಲಿಂದ ಬಂದು ಓಡ್ ಬಂದ್ಬಿಟ್ರು. ಬೆಳಗಿನ ಜಾವ ಅಷ್ಟೊತ್ತಿಗೆ ಬಂದು, ಅಣ್ಣ ಈ ತರ ಆಗೋಯ್ತು, ನೀನ್ ಹೇಳ್ದಂಗೆ ಆಗೋಯ್ತು, ಅದು ಹಿಂಗೆ ಹೇಳ್ದೆ ನೀನು, ನನಗೆ ಹೇಳು ಅಂತ ಹೇಳಿದ್ರು. ಅವಾಗ ಖುಷಿ ಅನ್ನೋ ಹೆಸರನ್ನ ಬರ್ದೆ. ಕೆಗೆ ಸ್ಟಾರ್ಟಿಂಗ್ ಬರುತ್ತಲ್ಲ, ಅದಕ್ಕೆ 2 ಅಧಿಪತಿ ಚಂದ್ರ ಬರ್ತಾರೆ. ಟೋಟಲ್ ಮಾಡಿದ್ರೆ ಶನಿ ಅಧಿಪತಿ. ಅಂದ್ರೆ ಶನಿ ಅಧಿಪತಿ ಅಂದ್ರೆ ಸ್ಟ್ರಗಲ್ ಜಾಸ್ತಿ, ಅಂದ್ರೆ ಕೈಗೆ ಬಂದಿದ್ ಬಾಯಿಗೆ ಬರಲ್ಲ. ಇಡೀ ವರ್ಲ್ಡ್ ಅಲ್ಲಿ ತುಂಬಾ ಪವರ್ಫುಲ್ ನಂಬರ್ ಯಾವುದು ಅಂತಂದ್ರೆ ಮೇಡಮ್ 8, 4. ಬಟ್ ಇದು ಶನಿ 8ಕ್ಕೆ ಶನಿ ಅಧಿಪತಿ ಅಂತ ಹೇಳ್ತೀವಿ, 4ಕ್ಕೆ ರಾಹು ಅಧಿಪತಿ ಅಂತ ಹೇಳ್ತೀವಿ. ಇದನ್ನ ಮನುಷ್ಯರು ಇಟ್ಕೋಬಾರ್ದು ಅಂತ ಹೇಳ್ತಿರ್ತೀವಿ. ಯಾಕೆಂದ್ರೆ ಒಂದು ಉದಾಹರಣೆ, ಪಿ ಇಂದ ಇಟ್ಕೋಬಾರ್ದು, ಆಮೇಲೆ ಟಿ ಇಂದ ಇಟ್ಕೋಬಾರ್ದು, ಹೆಮ್ಮಿಂದ ಇಟ್ಕೋಬಾರ್ದು, ಈ ತರದ್ದೆಲ್ಲ ಡಿ ಇಂದ ಇಟ್ಕೊಳ್ಳೇಬಾರ್ದು. ಇದೆಲ್ಲ ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ರಾಹು ಆಕ್ಟಿವ್ ಆಗ್ತಾರೆ ಮೇಡಮ್, ರಾಹು ಶನಿ ಆಕ್ಟಿವ್ ಆಗ್ತಾರೆ. ಇದು ಹೆಂಗೆ ಅಂತಂದ್ರೆ ತುಂಬಾ ನ್ಯಾಯ ನೀತಿ ಧರ್ಮ ಪೂಜೆ ಪುರಸ್ಕಾರಗಳು ಮಾಡ್ತಾ ಇದ್ರೆ ಅವರಷ್ಟು ಸಕ್ಸಸ್ ಇನ್ಯಾರು ಕೊಡಲ್ಲ ಮೇಡಮ್ ವರ್ಲ್ಡ್ ಅಲ್ಲಿ. ಬಟ್ ಇಲ್ಲಿ ಏನಾಗುತ್ತೆ, ನಾವೆಲ್ಲ ನರಮಾನವ್ರು ಇರ್ತೀವಿ, ಮನುಷ್ಯರು ಇರ್ತೀವಿ. ಈಗ ಒಂದು ಉದಾಹರಣೆ, ನೀವು ಮನೆ ಕಟ್ಟಿರ್ತೀರಾ ಅಂತ ಅನ್ಕೊಳ್ಳಿ. ನೀವು ಮನೆ ಕಟ್ಟಿದಾಗ ನೀವು ಸತ್ಯನಾರಾಯಣ ಪೂಜೆ, ಇದು ಶನಿದೇವ್ರ ಪೂಜೆ ಮಾಡಿಸ್ತೀರಾ, ಇಲ್ಲ ಲಕ್ಷ್ಮೀ ಪೂಜೆ ಮಾಡ್ಸಕ್ ಇಷ್ಟಪಡ್ತೀರಾ? ಲಕ್ಷ್ಮೀ ಪೂಜೆ. ಕರೆಕ್ಟ್ ಅಲ್ವಾ? ಅಂದ್ರೆ ನೀವು ಮನೆ ಕಟ್ಟಿದಾಗ್ಲೂ ಯಾರು ಹೇಳಲ್ಲ ರಾಹು ಪೂಜೆ ಮಾಡಿ ಅಂತ ಹೇಳಲ್ಲ, ನಿಮಗೆ ಶನಿ ಪೂಜೆ ಮಾಡಿ ಅಂತ ಹೇಳಲ್ಲ, ನವಗ್ರಹಗಳ ಪೂಜೆ ಮಾಡಿ ಅಂತಾರೆ. ಎಲ್ಲರೂ ಶಾಂತಿ ಮಾಡೋಕ್ಕೋಸ್ಕರ ಮಾಡಿ ಅಂತಾರೆ ಹೊರತು ಯಾರು ಫಾಲೋ ಅಪ್ ಮಾಡಲ್ಲ ಮೇಡಮ್. ವರ್ಷಕ್ಕೊಂದ್ಸಲ ಲಕ್ಷ್ಮೀನಾರಾಯಣನ್ ಪೂಜೆನೆ ಮಾಡಿಸಿ ಅಂತಾರೆ. ನಾನೇನ್ ಹೇಳ್ತೀನಿ, ಮನೇಲೇನೆ ಶನಿದೇವ್ರ ಪೂಜೆ ಮಾಡಿದ್ರೆ ಕಷ್ಟ. ಯಾಕೆಂದ್ರೆ ಮನೇಲಿ ಸಂಸಾರಗಳು ಮಾಡ್ತಿರ್ತೀವಿ ಮೇಡಮ್. ಮನೇಲಿ ನಮ್ಮ ಹಿರಿಕರು, ನಮ್ಮ ತಂದೆ ತಾಯಿಗಳು ಸಂಸಾರ ಮಾಡ್ತಿರ್ತಾರೆ, ನಾವು ನಮ್ಮ ವೈಫ್ ಜೊತೆ ಸಂಸಾರ ಮಾಡ್ತಿರ್ತೀವಿ. ಇದೆಲ್ಲ ಇರುತ್ತೆ ಮನೆಗಳಲ್ಲಿ. ಅವ್ರಿಗೆಲ್ಲ ಮಡಿ ಇರ್ಬೇಕು ಮೇಡಮ್, ಶನಿದೇವ್ರಿಗೆ ಮತ್ತೆ ರಾಹುಗಳಿಗೆ, ಇವ್ರಿಗೆಲ್ಲ ಮಡಿ ಇರ್ಬೇಕು. ರಾಹು ಅಂದ್ರೆ ಮೇಡಮ್ ಕತ್ತು ಭಾಗ ಮಾತ್ರ ರಾಹು ಇರ್ತಾರೆ. ಹಾವುಗೆಲ್ಲ ಈ ವಿಷಯ ಎಲ್ಲಿರುತ್ತೆ ಮೇಡಮ್? ಹಾವುಗೆಲ್ಲ ವಿಷಯ ಇರುತ್ತೆ, ಹಲ್ಲಲ್ಲೇ ಇರುತ್ತೆ, ಬಾಯಲ್ಲಿ ಹಲ್ಲಲ್ಲೇ ಇರುತ್ತೆ ಅಂತ ಹೇಳ್ತಾರೆ. ಕತ್ ಭಾಗ ಮಾತ್ರ ರಾಹು ಅಂತ ಹೇಳ್ತೀವಿ. ಅವ್ರು ಹೇಗೆ ಅಂದ್ರೆ ಎಷ್ಟೇ ಇದ್ ಮಾಡಿದ್ರು, ಹಾವಿಗೆ ಎಷ್ಟೇ ಹಾಲಿರಿದ್ರು ಕಚ್ಚೋ ಬುದ್ಧಿ ಬಿಡಲ್ಲ ಅಂತಾರಲ್ವ. ಹಾಗಾಗಿ ಈ ಡೇಟಲ್ಲಿ ಹುಟ್ಟಿರೋರ್ಗೆ ಮತ್ತೆ ಈ 4 ಮತ್ತೆ ಡಿ ಇಂದ ಎಮ್ ಇಂದ ಇವೆಲ್ಲ ಇಟ್ಟಿರೋರ್ಗೆ ತುಂಬಾ ದೊಡ್ಡ ಸಕ್ಸಸ್ ಸಿಗುತ್ತೆ. ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಸಿಗುತ್ತೆ. ಯಾವಾಗ ರಾತ್ರೋರಾತ್ರಿ ಕೆಳಗಡೆ ಬೀಳ್ತಾರೆ ಅಂತ ಗೊತ್ತಾಗಲ್ಲ. ಸೊ ಆ ತರ ಒಂದು ಡೇಂಜರಸ್ ಕೊಡುತ್ತೆ. ಹಾಗಾಗಿ ಇವರು ಸ್ವಲ್ಪ ಅಲರ್ಟ್ ಆಗಿರ್ಬೇಕು. ಪ್ರತಿಯೊಬ್ಬ ಮನುಷ್ಯನು ಭೂಮಿ ಮೇಲೆ ನಾನು ಹಾಕೋ ಬಟ್ಟೆ ಬ್ರ್ಯಾಂಡ್ ಇರಬೇಕು ಅಂತ ಹೇಳ್ತೀವಿ. ನಾವು ಯೂಸ್ ಮಾಡೋ ಮೊಬೈಲ್ ಐಫೋನ್ ಇರಬೇಕು, ಫೋಟೋ ಕ್ಲಾರಿಟಿ ಬರುತ್ತೆ ಅನ್ನೋದೆಲ್ಲ ಇದ್ದಾರೆ. ಬಟ್ ಕಾರ್ನ ಬ್ರ್ಯಾಂಡ್, ಒಳ್ಳೆ ಕಾರ್ ಬೇಕು, ಒಳ್ಳೆ ಮನೆ ಕಟ್ಟಬೇಕು, ಮೋಲ್ಡ್ ಮನೆ ಕಟ್ಟಬೇಕು ಅಂತ ಆಸೆ ಇಟ್ಕೊಂಡಿರ್ತಾರೆ. ದಯವಿಟ್ಟು ನಾವು ಯೂಸ್ ಮಾಡಿ ಬಿಡೋ ಅಂತದನ್ನ ಬ್ರ್ಯಾಂಡ್ ನೋಡ್ತಾ ಇದೀವಿ. ನಾವೇ ಬ್ರ್ಯಾಂಡ್ ಆಗ್ಬೇಕು ಅನ್ನೋದನ್ನ ಒಬ್ಬ ಮನುಷ್ಯ ಅನುಸರಿಸ್ಕೊಂಡ್ಬಿಟ್ರೆ ಮೇಡಮ್, ನಿಮ್ಮ ಡೇಟ್ ಅಲ್ಲಿ ನಮ್ಮ ಕಾಲಿಂಗ್ ನೇಮ್ ಬಹಳ ಮುಖ್ಯ. ಒಬ್ಬ ಮನುಷ್ಯನಿಗೆ ಕಾಲಿಂಗ್ ನೇಮ್, ಫೋನ್ ನಂಬರ್, ಮತ್ತೆ ನಾವು ಓಡಾಡುವಂತ 2 ವೀಲರ್ ವೆಹಿಕಲ್ ನಂಬರ್, ಇವು 3ನ್ನ ಎಮರ್ಜೆನ್ಸಿ ಕರೆಕ್ಷನ್ ಮಾಡ್ಕೊಂಡ್ಬಿಟ್ರೆ ನಾವು ಇಲ್ಲಿ ಯಾರು ಹೀರೋಗಳನ್ನ ಹುಟ್ಟಾಕಲ್ಲ ಮೇಡಮ್. ನಮಗ್ ನಾವೇ ಹೀರೋಯಿನ್ ಆಗ್ಬೇಕು. ಚಿತ್ರರಂಗಕ್ಕೆ ಬರ್ಬೇಕಾದ್ರೂ ಅಷ್ಟೇನೆ, ನಿಮ್ ಆಕ್ಟಿಂಗ್ ಎಷ್ಟೇ ಇದ್ರೂ ಒಂದು ಒಳ್ಳೆ ವೇದಿಕೆ ಬೇಕು. ನಾನು ತುಂಬಾ ಕಡೆ ಹೇಳ್ತಿರ್ತೇನೆ, ಈಗ ಗಿಲ್ಲಿ ಬಂದ್ಬಿಟ್ಟು ಒಂದು ಒಳ್ಳೆ ನಟ ಮೇಡಮ್. ಅವರು ಬಿಗ್ ಬಾಸ್ ಅನ್ನೋ ಒಂದು ವೇದಿಕೆ ಬೇಕಾಗಿತ್ತು ಅವ್ರಿಗೆ. ಸೊ ಅವ್ರು ಇಷ್ಟು ವರ್ಷನೂ ಅವರಲ್ಲಿ ಇರೋ ಟ್ಯಾಲೆಂಟೇನೆ. ಬಟ್ ಒಂದು ವೇದಿಕೆ ಇದ್ದಾಗ ಆ ಟ್ಯಾಲೆಂಟ್ಗೆ ಬೌನ್ಸ್ ಆಗುತ್ತೆ ಮೇಡಮ್. ಅದೇ ರೀತಿ ನಿಮ್ಮಲ್ಲಿ ಎಷ್ಟೇ ಟ್ಯಾಲೆಂಟ್ ಇದ್ರೂ ನೇಮ್, ಕಾಲಿಂಗ್ ನೇಮ್ ಬಹಳ ಮುಖ್ಯ ಆಗುತ್ತೆ. ನಿಮ್ಮನ್ನ ಗುರುತಿಸೋದೇ ನಿಮ್ಮ ಹೆಸರಿಂದ. ಮನುಷ್ಯನ ಉಸಿರೋದ್ರು ಹಸ್ರಾಗಿ ಉಳಿಯೋದೇ ನೇಮು. ಹಾಗಾಗಿ ಹೆಸರು ಬದಲಾವಣೆಗಳನ್ನ ಮತ್ತೆ ಫೋನ್ ನಂಬರ್ ಬದಲಾವಣೆ, ಏನಾದ್ರೂ ರಾಹು ಸಂಖ್ಯೆ ಇದೆಯಾ, ಶನಿ ದೋಷ ಇದೆಯಾ, ಇದನ್ನ ಚೆಕ್ ಮಾಡ್ಕೊಳ್ಳೋದ್ರಿಂದ ಐ ಥಿಂಕ್ ನನ್ಗನ್ಸಿದ ಪ್ರಕಾರ ಪ್ರತಿಯೊಬ್ಬ ಮನುಷ್ಯನು ಕೂಡ ಅವನ ಜೀವನ ಬದುಕಿರೋವರೆಗೂ ಸುಖಕರವಾಗಿರಕ್ಕೆ ಒಂದು ಪವರ್ಫುಲ್ ರೆಮಿಡಿ ಸಂಖ್ಯಾಶಾಸ್ತ್ರ. ಡಾಕ್ಟರ್ ಬಂದ್ಬಿಟ್ಟು ನಮ್ಮ ತಂದೆಗೆ ಯಾರಿಗೋ ಆಪರೇಷನ್ ಮಾಡ್ತಾರೆ, ಸಾರಿ ನಾವು ಮಾಡೋ ಪ್ರಯತ್ನ ಎಲ್ಲ ಮಾಡಿದ್ವಿ ಬಟ್ ಉಳಿಲಿಲ್ಲ ಅಂತ ಹೇಳ್ತಾರೆ. ಯಾರೋ ಡಾಕ್ಟರ್ ಹೇಳ್ತಾರೆ. ಬಟ್ ಈ ನಂಬರು ನಾವು ಏನ್ ಮಾಡ್ಲಿಲ್ಲ ಅಂದ್ರೂ ಅದು ನಮ್ ಜೊತೆನೆ ಇರ್ತೀನಿ, ಐ ಲವ್ ಯು, ನಿಮ್ ಜೊತೆ ನಾನು ಇರ್ತೀನಿ ಅಂತ ಯೂನಿವರ್ಸ್ ಯಾವಾಗ್ಲೂ ಹೇಳ್ತಾ ಇರ್ತಾರೆ ನಮ್ಗೆ. ಸೊ ನಾವು ನಂಬರ್ಗಳನ್ನ ಪ್ರೀತಿಸ್ಬೇಕು ಮೇಡಮ್. ನಂಬರ್ ಇಂದ ಪವಾಡಗಳು ನಡೆಯುತ್ತೆ ಮೇಡಮ್. ಇವತ್ತು ಮುತ್ತುರಾಜ್ ಅಂತ ಎಂ ಇಂದ ಡಾಕ್ಟರ್ ರಾಜ್ಕುಮಾರ್ ಅವ್ರ ಹೆಸರು ಇದ್ದಿದ್ದು ರಾಜ್ಕುಮಾರ್ ಅಂತ ಹೆಸರು ಬದಲಾವಣೆ ಮಾಡ್ಕೋತಾರೆ. ಶಿವಣ್ಣ ಅವ್ರದ್ದು ಪುಟ್ಟರಾಜ್ ಅಂತ ಹೆಸರು, ಅವರು ಕೂಡ ಶಿವರಾಜ್ ಕುಮಾರ್ ಅಂತ ಹೆಸರು ಚೇಂಜ್ ಮಾಡ್ಕೋತಾರೆ. ಅರ್ಥ ಆಯ್ತಾ? ರಜನಿಕಾಂತ್ ಇಡೀ ವರ್ಲ್ಡ್ ಅಲ್ಲಿ ಬಸ್ ಕಂಡಕ್ಟರ್ ಆಗಿ ಸೂಪರ್ ಸ್ಟಾರ್ ಆಗಿರೋ ಏಕೈಕ ವ್ಯಕ್ತಿ ರಜನಿಕಾಂತ್ ಅವರು ಕೂಡ ರಜನಿಕಾಂತ್ ಅಂತ ಹೆಸರು ಆರಿಂದ ಚೇಂಜ್ ಮಾಡ್ಕೋತಾರೆ. ಅದೆಲ್ಲ ಯಾಕೆ ಮೇಡಮ್? ಕಾಂತಾರ ಪಿಕ್ಚರ್ ಅಲ್ಲಿ ರಿಷಬ್ ಶೆಟ್ಟಿ ಅವ್ರು ಇದಾರಲ್ಲ, ಅವ್ರ ಹೆಸರು ಬಂದ್ಬಿಟ್ಟು ಪಿ ಇಂದ ಇತ್ತು ಮೇಡಮ್. ಪ್ರಮೋದ್ ಶೆಟ್ಟಿನೋ ಏನೋ ಇತ್ತು ಮೇಡಮ್, ಪ್ರಶಾಂತ್ ಶೆಟ್ಟಿ ಅಂತ ಇತ್ತು. ಅವರು
ಕೂಡ ಪಿ ಇಂದ ಸ್ಟಾರ್ಟ್ ಆಗುತ್ತೆ. ಶನಿ ಅಧಿಪತಿ ಅಂದ್ರೆ ಅವ್ರು ಏನೇ ಕಷ್ಟಪಟ್ಟು ಮುಂಚೆ ಸುಮಾರು ಸಿನಿಮಾಗಳು ಮಾಡಿದ್ದಾರೆ, ಸ್ಟ್ರಗಲ್ ಪಟ್ಟಿದ್ದಾರೆ, ಅವರು ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಹೆವಿ ಕಷ್ಟ ಇರುತ್ತೆ. 8ನೇ ತಾರೀಕಲ್ಲಿ ಹುಟ್ಟಿರೋ 17, 8, 17 ಮತ್ತೆ 26 ಮತ್ತೆ 4ನೇ ತಾರೀಕು ಇವ್ರಿಗೆಲ್ಲ ಹೆವಿ ಸ್ಟ್ರಗಲ್ಗಳು ಬರುತ್ತೆ. ಸ್ಟ್ರಗಲ್ಗಳನ್ನ ಫೇಸ್ ಮಾಡಿ ಚಾಲೆಂಜಿಗಾಗಿ ನಿಂತ್ರೆ ಅವರಷ್ಟು ಸಕ್ಸಸ್ಸು ಯಾರಿಗೂ ಸಿಗಲ್ಲ. ನಾನು ಉದಾಹರಣೆ ಅವಾಗಲೇ ಹೇಳಿದ್ನಲ್ಲ, SR ಈ ತರ ಎಲ್ಲ ಅವ್ರು ಹುಟ್ಟಿರೋದು ಇದೇ ಡೇಟಲ್ಲಿ ಹುಟ್ಟಿರೋದು. ಅವರು ನಾವೆಲ್ಲ ತುಂಬಾ ಎಲ್ಲೋ ಒಂದ್ ಕಡೆ ಸೈಡಲ್ಲಿ ಇದ್ದಿದ್ದು. ಇವತ್ತು ಅವರು ಟಚ್ ಆಗಲ್ಲ, ಆ ರೇಂಜಿಗೆ ಗ್ರೋತ್ ಆಗಿದ್ದಾರೆ. ಪ್ರತಿಯೊಬ್ರು ಈ ತರ ಸಾಧಕರಾಗಬೇಕು. ಏನ್ ಕೆಲಸ ಮಾಡ್ತಾರೋ ಅದನ್ನ ಶ್ರದ್ಧೆ, ಭಕ್ತಿಯಿಂದ, ನಿಷ್ಠೆಯಿಂದ ಮಾಡ್ಕೊಂಡೋದ್ರೆ ತುಂಬಾ ಒಳ್ಳೇದಾಗತ್ತೆ. ಅದ್ರ ಜೊತೆಗೆ ಈ ಲೆಕ್ಕನ್ನು ನಾವು ಹ್ಯಾಡ್ ಅಪ್ ಮಾಡ್ಕೊಂಡಾಗ ತುಂಬಾ ಅದೃಷ್ಟ. ಈಗ ನಾನು ಕುಡಿಯುವಾಗ ಬಿಸ್ಲರಿ ನೀರೇ ಕುಡಿಬೇಕು ತಾನೆ, ನಾನು ಎಷ್ಟೇ ಗಟ್ಟಿ ಇದ್ರು ಬಿಸ್ಲರಿ ಕುಡಿದ್ರೆ ಒಳ್ಳೇದು ಅಂತ ಗೊತ್ತಾಗತ್ತೆ ಹೆಲ್ತಿಗೆ. ಅದೇ ರೀತಿ ನಾನು ಎಷ್ಟೇ ಗಟ್ಟಿ ಇದ್ರು ನನಗೆ ಅದೃಷ್ಟ ನೇಮ್ ಅಂತ ಒಂದು ಇಟ್ಕೊಂಡ್ಬಿಟ್ರೆ ಮೇಡಮ್, ನಮ್ಮ ಜೀವನ ಒಂದು ಮೆಟ್ರೋದಲ್ಲಿ ಹೋದ್ರೆ ಬೇಗ ಗುರಿ ಮಾಡ್ತೀವಲ್ಲ ಮೇಡಮ್, ಟ್ರಾಫಿಕ್ ಇರಲ್ಲ, ಆಕ್ಸಿಡೆಂಟ್ ಆಗಲ್ಲ, ಏನೂ ಆಗಲ್ಲ, ಗುರಿ ಮಾಡ್ತೀವಿ ಬೇಗ, ಸಿಗ್ನಲ್ಸ್ ಇರಲ್ಲ, ಏನಿರಲ್ಲ. ಅದೇ ರೀತಿ ಈ ಹೆಸರು ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ನೀವು ಸಿನಿಮಾ ರಂಗದಲ್ಲಿ ಆಗ್ಬೋದು, ಹೊರಗಡೆ ಬಿಸ್ನೆಸ್ ಆಗಿರ್ಬೋದು, ಯಾವುದೇ ರಂಗದಲ್ಲಿ ಬೆಳಿಬೇಕು ಅಂದ್ರೂ ಈ ಸಂಖ್ಯಾಶಾಸ್ತ್ರ ಅನ್ನೋದು ಬಹಳ ಮುಖ್ಯ. ಇದನ್ನ ನಂಬಿರೋರ್ಗೆ ಮಾತ್ರ ಇದು ಸ್ವರ್ಗ ಗೊತ್ತು. ಬೇರೆ ದೇಶಗಳೆಲ್ಲ ಇದನ್ನ ನಂಬಿ ಆಲ್ರೆಡಿ ಕೋಟ್ಯಾಧೀಶ್ವರರಾಗಿದ್ದಾರೆ, ದೊಡ್ಡ ದೊಡ್ಡ ಸಕ್ಸಸ್ ಅನ್ನ ಪಡ್ಕೊಂಡಿದ್ದಾರೆ. ನಾವುಗಳೇನಂತಂದ್ರೆ ಏನು ಬದಲಾವಣೆ ತಗೊಳಕ್ಕೆ ರೆಡಿ ಇರಲ್ಲ. ಎಲ್ಲ ನಾನು ಹೇಳಿದ್ನಲ್ಲ, ಮೊಬೈಲ್ ತಗೋತೀವಿ, ಬಟ್ಟೆ ತಗೋತೀವಿ, ಎಲ್ಲ ತಗೋತೀವಿ, ನಾವು ಬ್ರ್ಯಾಂಡ್ ಆಗ್ಬೇಕು ಅಂತ ಯೋಚನೆ ಮಾಡಲ್ಲ. ನನ್ನ ಪ್ರಕಾರ ನಾವು ಯೂಸ್ ಮಾಡೋ ಪ್ರಾಡಕ್ಟ್ ಬ್ರ್ಯಾಂಡ್ ಅನ್ನೋದಕ್ಕಿಂತ ನಾವು ಬ್ರ್ಯಾಂಡ್ ಆಗ್ಬೇಕು. ಬಡವನಾಗ್ ಹುಟ್ಟೋನ್ ಪಾಪಿ ಅಲ್ವಂತೆ, ಸಾಯೋವರೆಗೂ ಬಡವನಾಗಿ ಬದುಕವನೇ ನಿಜವಾದ ಪಾಪಿ ಅಂತ ಹೇಳ್ತಾರೆ. ಬದಲಾವಣೆ ಜಗದ ನಿಯಮ. ಸೊ ಸೂರ್ಯ ಬಂದಾಗ ಹೇಗೆ ಜಗತ್ತಿಗೆ ಬೆಳಕು ಕೊಡುತ್ತೋ ಹಾಗೆ ಕೆಲವೊಂದು ಹೆಸರು ಬದಲಾವಣೆ ಮಾಡಿದ್ಮೇಲೆ ಅದೃಷ್ಟ ಅನ್ನೋದು ಖಂಡಿತವಾಗ್ಲೂ ನಮ್ಮ ಬೆನ್ನಲ್ಲೇ ಇರುತ್ತೆ. ಅದನ್ನ ನಾವು ಅರ್ಥಕೊಂಡು ಬಾಳ್ಬೇಕು. ಅದೇ ಹಾರ್ಡ್ ವರ್ಕ್ ಜೊತೆಗೆ ಲಕ್ಕು ಇರ್ಬೇಕು, ಎರಡು ಬೇಕು. ಎರಡು ಕೈ ಕೊಡಿದ್ರೆ ಚಪ್ಪಾಳೆ ಮೇಡಮ್. ಇಲ್ಲ ನಾನ್ ಸೂಪರ್ ಆಗಿರ್ತೀನಿ, ಸಕ್ಕ ಸ್ಟ್ರೆಂತ್ ಆಗಿದ್ದೀನಿ ಗುರು, ನನಗಿದೇನು ವರ್ಕ್ ಆಗಲ್ಲ, ಯಾವ ಸಂಖ್ಯಾಶಾಸ್ತ್ರ ಬೇಡ ಏನ್ ಬೇಡ ಅಂತ ಇರ್ತಾರೆ. ಅವ್ರು ನೋಡಿ ಮೇಡಮ್, ಈ ಸೌಂಡ್ ನೋಡಿ, 2 ಪ್ರಯತ್ನ, ಇನ್ನೊಂದು ಕ್ರಿಮಿನಲ್ ತರ ಯೂಸ್ ಮಾಡಿ, ಈ ಸೌಂಡ್ ನೋಡಿ ಮೇಡಮ್, ಓಕೆನಾ? ಇದು ಸೌಂಡ್ ಬಂತ, ಮೀಡಿಯಂ ಬಂತು ಮೇಡಮ್. ಇದು ಈ ಅದೃಷ್ಟ ಅನ್ನೋದು ಸಂಖ್ಯಾಶಾಸ್ತ್ರ, ಇದು ವರ್ಕ್ ಆಗುತ್ತೆ ಮೇಡಮ್. ನಮ್ಮ ದೇಹದಲ್ಲಿ ಏನ್ ಶಕ್ತಿ ಇದೆಯೋ ಅದೇ ತರ ನಂಬರ್ಸ್ಗೆ ಒಂದು ಶಕ್ತಿ ಇರುತ್ತೆ. ಈ ಸೌಂಡ್ ನೋಡಿ ಮೇಡಮ್, ಈ ಸೌಂಡ್ ಬೇರೆ ಲೆವೆಲ್ಗೆ ಸೌಂಡ್ ಮಾಡ್ಬೇಕಂದ್ರೆ ಈ ಸೌಂಡ್ ನಮ್ಮಲ್ಲಿರುವಂತ ಶಕ್ತಿ, ಟ್ಯಾಲೆಂಟ್ ಮತ್ತೆ ಸಂಖ್ಯಾಶಾಸ್ತ್ರ, ನೇಮು, ಫೋನ್ ನಂಬರ್. ಬರೀ ಫೋನ್ ನಂಬರ್ಗಳಿಂದ ಮನುಷ್ಯ ಉದ್ಧಾರ ಆಗ್ತಾನ ಹಾಳಾಗ್ತಾನ ಅಂತ ಗೊತ್ತಾಗುತ್ತೆ ಮೇಡಮ್. ಡೇಟ್ ಆಫ್ ಬರ್ತ್ ಇಂದ ಗೊತ್ತಾಗುತ್ತೆ. ನಾವು ಕುಂಡ್ಲಿ ಹಾಕ್ತಿವಿ, ಕುಂಡ್ಲಿ ಹಾಕಿದಾಗ ನೋಡ್ತೀವಿ ಯಾವ ಡೇಟ್ ಏನ್ ಮಾಡುತ್ತೆ, ಮಿರಾಕಲ್ ಮಾಡುತ್ತೆ, ಮುಂಚೆನೆ ಗೊತ್ತಾಗುತ್ತೆ. ಇವ್ರು ಇತಿಹಾಸ ತಿರುಗಿ ನೋಡೋ ತರ ಮಾಡ್ತಾರೆ ಅನ್ನೋದು ನಮ್ಗೆ ಮುಂಚೆನೆ ಗೊತ್ತಾಗುತ್ತೆ ಮೇಡಮ್. ಸೂರ್ಯ ನೋಡಿ, ಯಶ್ ಸರ್ಗೆ ಶನಿ ಡೇಟ್ ಅಲ್ಲಿ ಹುಟ್ಟಿರೋದ್ರಿಂದ ಸೂರ್ಯ ಆಕ್ಟಿವ್ ಇಲ್ಲ, 1 ವೀಕ್. ಬಟ್ ಅವರು ಸೂರ್ಯನ ಆಕ್ಟಿವ್ ಮಾಡ್ಕೊಳಕ್ಕೋಸ್ಕರ ಯಶ್ ಅಂತ ವೈ ಇಂದ ಲೆಟರ್ ಇಂದ ಇಟ್ಕೊಂಡ್ಬಿಟ್ಟಿದ್ದಾರೆ. ನನ್ನ ಹೆಸರು ಯೋಗೀಶ್ ಅಂತ ವೈಯೇನೆ. ಸೊ ಇವರೆಲ್ಲ ಬೇರೆ ಲೆವೆಲ್ಗೆ ಅದು ಆಕ್ಟಿವ್ ಆದಾಗ, ಅವ್ರನ್ನ ಪ್ರೀತಿಸಕ್ ಸ್ಟಾರ್ಟ್ ಮಾಡಿದಾಗ ಅವ್ರು ನಮಗೆ ಸಕ್ಸಸ್ ಕೊಡ್ತಾರೆ ಮೇಡಮ್. ಹಾಗಾಗಿ ಅದನ್ನ ಪ್ರೀತಿಸ್ಬೇಕು, ಅವಾಗ ಚೆನ್ನಾಗಿರುತ್ತೆ ಮೇಡಮ್. ನಂಬಿಕೆ ಬೇಕು ಮೇಡಮ್. ಏನೇ ಮಾಡ್ಬೇಕಂದ್ರೂ ನಂಬಿಕೆ ಇಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಸರ್, ಇವಾಗ ಹಿಂದೆ ನಿಮ್ಮನ್ನ ನಂಬದೆ ನಿಮ್ಗೆ ಅವಮಾನ ಮಾಡಿದವರು, ಇವಾಗ ಒಂದ್ ಮಾತಿದೆ, ಕಲ್ಲೆಸಿದ್ರೆ ಅದನ್ನೇ ಸೇತುವೆ ಮಾಡ್ಕೊಂಡು ಮುಂದೆ ಹೋಗ್ತೀನಿ ಅಂತ, ಕಾಲೆಳೆಯೋರು, ಟೀಕೆ ಮಾಡೋರು, ಹೌದು, ಅವರೆಲ್ಲ ಕಾಲ್ ಕೆಳಗೆ ಇರ್ತಾರೆ ಅಂತ. ಸೊ ನಿಮ್ ಪ್ರಕಾರ ಇವಾಗ ನಿಮ್ಮನ್ನ ನಂಬದೆ ನಿಮ್ಮನ್ನ ಅವಮಾನ ಮಾಡಿದವ್ರಿಗೆಲ್ಲ ನೀವೇನ್ ಹೇಳಕ್ ಇಷ್ಟಪಡ್ತೀರಿ ಈ ವೇದಿಕೆ ಮೇಲೆ ಕೂತು? ಇದರಿಂದ ಒಂದು ಪವರ್ಫುಲ್ ಮಾತು ಹೇಳ್ತೀನಿ ಮೇಡಮ್. ನಾನು ಯಾವುದೋ ಒಂದು 16 ಜನಕ್ಕೆ ಮೇಕಪ್ ಮಾಡಿ ಮೇಕಪ್ ಸ್ಟಾರ್ ಆದವನಲ್ಲ. ನಾನ್ ಮಾಡಿರೋ 100 ಸಿನಿಮಾಗಳು ಸ್ಟಾರ್ಗಳದೆ. ನಾನು ಸ್ಟಾರ್ ಮೇಕಪ್ ಆರ್ಟಿಸ್ಟೇ ಆಗಿದ್ದೀನಿ. ಸೊ ಆ ಹೆಗ್ಗಳಿಕೆ ಜಾಸ್ತಿ ಇದೆ. ನನಗೆ ಅವಮಾನ ಮಾಡಿರೋರ್ಗೆ ಒಂದೇ ಒಂದು ಪದದಲ್ಲಿ ಹೇಳ್ಬೇಕು ಅಂತ ಅಂದ್ರೆ, ಯಾರ್ಯಾರು ನನಗೆ ಅವಮಾನ ಮಾಡಿದಾರೋ ಅವ್ರಿಗೆಲ್ಲ ಒಂದು ಬಿಗ್ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅವ್ರು ಯಾರೇ ನಮ್ಮ ಮನೆಗೆ ಅವಮಾನ ಮಾಡಿರೋರು ಬಂದ್ರು ಕೂಡ ನಾನು ಅವ್ರಿಗೆ ಬೆಳ್ಳಿ ತಟ್ಟೆಯಲ್ಲಿ ಊಟ ಹಾಕಿ ಅವ್ರಿಗೆ ಗೌರವಿಸಿ ಕಳಿಸ್ತೀನಿ. ಯಾಕೆಂದ್ರೆ ನನಗೆ ಸುಮ್ಮನೆ ಹೇಗೋ ಇದ್ದೆ, ನನಗೆ ಬೆಳಗ್ಗೆ ಎದ್ದು ಊಟ ಸಿಕ್ಕಿದ್ರೆ ಸಾಕು, ಒಂದಷ್ಟು ಅಮೌಂಟ್ ದುಡಿದ್ರೆ ಸಾಕು ಅನ್ಕೊಂಡು ಇದ್ದವನ್ನ, ನಿನ್ಗೆ ಇವನ್ ಕೈಲಿ ಏನು ಮಾಡೋಕ್ಕಾಗಲ್ಲ, ಇವನ್ ಹಂಗೆ ಹುಟ್ಟಿರೋದು, ಇವನೇನು ಸಾಧನೆ ಮಾಡೋಕ್ಕಾಗಲ್ಲ, ಇವನು ಸೋಂಬೇರಿ, ಹಾಳಾಗೋಗ್ತಾನೆ, ಅದು ಇದು ಅಂತ ಎಲ್ಲ ತುಂಬಾ ಜನ ಟೀಕೆಗಳು ಮಾಡಿದ್ರು. ನನ್ನ ಗ್ರಾಮದಲ್ಲೂ ಕೆಲವರು ಮಾಡಿದ್ರು, ಆಮೇಲೆ ನನ್ನ ರಿಲೇಟಿವ್ಸ್ ಅಲ್ಲೂ ಕೆಲವರು ಮಾಡಿದ್ರು. ಕೆಲವರು ಹೃದಯವಂತರು ಇದ್ದಾರೆ, ಒಳ್ಳೇದನ್ನ ಅಪ್ರಿಷಿಯೇಟ್ ಮಾಡಿ ಇವನು ಏನೋ ಮಾಡ್ತಾನೆ ಅಂತ. ನಮ್ಮೂರಲ್ಲಿ ಅಂಗಡಿ ನಾಗಣ್ಣ ಅಂತ ಇದ್ದಾರೆ, ರಾಜೇಶ್ ಅಣ್ಣ ಅಂತ ಇದ್ದಾರೆ, ಮತ್ತೆ ಲಕ್ಕಪ್ಪಣ್ಣ ಅಂತ ಇದ್ದಾರೆ. ಕೆಲವರು ಶ್ರೇಷ್ಠವಾದ ವ್ಯಕ್ತಿಗಳಿದ್ದಾರೆ. ಅವರೆಲ್ಲ ನಮ್ಗೆ ಏನ್ ಹೇಳ್ತಾರೆ ಅಂದ್ರೆ, ಇಲ್ಲ ಯೋಗೀಶ್, ನೀವೇನಾದ್ರೂ ಸಾಧನೆ ಮಾಡೇ ಮಾಡ್ತೀಯಾ, ಆ ಸ್ಪಾರ್ಕ್ ನಿನ್ನಲ್ಲಿದೆ ಅಂತ ಚಿಕ್ಕ ವಯಸ್ಸಲ್ಲೇ ರೆಕಗ್ನೈಸ್ ಮಾಡೋರು. ಬಟ್ ನನ್ನನ್ನು ಅಪ್ರಿಷಿಯೇಟ್ ಮಾಡೋರು 3 ಹೃದಯಗಳಾದ್ರೆ ತಗೊಳ್ಳೋರು 30 ಹೃದಯಗಳು ಇದ್ದೇ ಇರ್ತಿತ್ತು ಮೇಡಮ್. ನಾನು ಇವತ್ತೇನ್ ಮಾಡ್ತೀನಿ, ಎಲ್ರನ್ನೂ ನಾನು ತುಂಬಾ ಗೌರವಿಸ್ತೀನಿ. ಯಾಕೆಂದ್ರೆ ನನ್ನ ಬ್ರೈಟ್ ಫ್ಯೂಚರ್ನ ನೀವೇ ಕಲ್ಪನೆ ಮಾಡಿ ಹೇಳ್ತಿರೋದಕ್ಕೆ ನಿಮಗೆ
ಕೋಟಿ ನಮನಗಳು ಅಂತ ಹೇಳ್ಬೋದು. ಈ ನನ್ನನ್ನ ತುಂಬಾ ತುಳಿದು ಇವನ ಕೈಲಿ ಏನೋ ಮಾಡಕ್ಕಾಗಲ್ಲ ಅಂದಿರೋರಿಗೆ ಇವತ್ತು ಏನೋ ಒಂದು ಸಾಧನೆ ಮಾಡಿ ನಮ್ಮ ಇಡೀ ಊರಲ್ಲಿ ಮೇಡಮ್, ಸುತ್ತಮುತ್ತ 7 ಹಳ್ಳಿಲಿ ಐ ಥಿಂಕ್ ಎಲ್ಲಾ ರಂಗದಲ್ಲೂ ನಾನಿದ್ದೀನಿ. ನಮ್ಮ ಊರಲ್ಲಿ ಯಾರಾದ್ರೂ ಬಂದು ಕಲಾವಿದ ನಿಮ್ಮೂರಲ್ಲಿ ಯಾರಾದ್ರೂ ಇದಾರೆ ಅಂದ್ರೆ ಯೋಗೀಶ್ ಇದಾರೆ ಅಂತ ನಿನ್ನನ್ನು ಹೇಳ್ಕೋತೀನಪ್ಪ ಅಂತ ನಮ್ಮ ಇಡೀ ಊರವ್ರು ಹೇಳಿದಾಗ ನನಗೆ ಆಗೋ ಖುಷಿನೇ ಬೇರೆ ಮೇಡಮ್. ನಿಜವಾಗ್ಲೂ ಒಂಥರ ಹುಟ್ಟಿಗೆ ಒಂದು ಸಾರ್ಥಕತೆ ಅಂತ ಅನ್ಸುತ್ತೆ. ಹಾಗಾಗಿ ಕಲಾವಿದರಾಗೋದ್ರಲ್ಲಿ ತುಂಬಾ ಸ್ಪೆಷಲ್ ಇದೆ. ನಮ್ಮ ಮನೆಗೆ ಇಡೀ ರಾಜಧಾನಿ ಬೆಂಗಳೂರಲ್ಲಿ ಮೇಡಮ್, ನೀವು ಒಬ್ಬ ಮೋದಿ ಮನೆಗೆ ಹೋಗಿ ಒಬ್ಬ ಸೂಪರ್ ಸ್ಟಾರ್ ಮನೆಗೆ ಹೋದ್ರು ಬೆಳ್ಳಿ ತಟ್ಟೆಲಿ ಊಟ ಕೊಡಲ್ಲ. ನಮ್ಮ ಮನೆಗೆ ಯಾರೇ ಬಂದ್ರು ಅತಿಥಿಗಳು ಬಂದ್ರೆ, ಅಂದ್ರೆ ಹಿರೀಕರು ಅಂದ್ರೆ ನಿಮ್ ತಂದೆ ತಾಯಿ ವಯಸ್ಸಲ್ಲಿರೋ ಅಂತವ್ರು ದಂಪತಿಗಳು ಬಂದ್ರೆ ನಾವು ಬೆಳ್ಳಿ ತಟ್ಟೆಲೆ ಊಟ ಕೊಡ್ತೀವಿ. ಅಂದ್ರೆ ಅತಿಥಿ ದೇವೋಭವ ಅಂತ ಹೇಳ್ತೀವಿ. ಅತಿಥಿಗಳಲ್ಲೇ ನಾವು ದೇವರನ್ನ ಕಾಣೋ ಅಂತ ಒಂದು ದೊಡ್ಡ ಮನಸ್ಸು ಇಟ್ಕೊಂಡಿದ್ದೀನಿ ನಾನ್ ರಿಸರ್ಚ್ ಮಾಡಿದ್ದು. ಯಾಕೆ ಇದು ಅಂತ ಅಂದ್ರೆ ಅವತ್ತಿನ ಕಾಲದಲ್ಲಿ ಪಕ್ಕದ ರಾಜರು ನಮ್ಮ ರಾಜ್ಯಕ್ಕೆ ಬಂದಾಗ ರಾಜ ಮರ್ಯಾದೆ ಅಂತ ಬೆಳ್ಳಿ ತಟ್ಟೆಲಿ ಊಟನ ಅರೇಂಜ್ ಮಾಡ್ತಿದ್ರಂತೆ. ಸೊ ನಾನೇನ್ ಮಾಡ್ತೀನಿ ಅಂದ್ರೆ, ನನಗೆ ಇವತ್ತು ಈ ಮಟ್ಟಕ್ಕೆ ನಾನು ಸಾಧನೆ ಮಾಡಕ್ ಕಾರಣ ಆಗಿರೋದು, ಸೊ ಮೈನ್ ನನಗೆ ಚುಚ್ಚಿರೋರು ಇದ್ದಾರೆ, ಗೌರವಿಸಿರೋರು ಇದ್ದಾರೆ. ಅವರೆಲ್ಲ ಕರೆದು ನಾನು ಅವ್ರಿಗೊಂದು ಸನ್ಮಾನ ಮಾಡಿ ಬೆಳ್ಳಿ ತಟ್ಟೆಲಿ ಊಟ ಹಾಕಿ ಕಳಿಸ್ತೀನಿ. ಐ ಥಿಂಕ್ ನನಗೇನ್ ಆಸೆ ಅಂತಂದ್ರೆ, ನಮ್ಮನೆಗೆ ಕೊಟ್ಟು ಬಂದಾಗ ನೀವು ಒನ್ ಡೇ ಬರ್ತಿರೋ ಏನೋ ಗೊತ್ತಿಲ್ಲ, ನಮ್ಮನೇಲಿ ಸಿಗೋಂತ ಪ್ರೀತಿ ನಿಮ್ಗೆ ಇನ್ನೆಲ್ಲೂ ಸಿಗ್ಬಾರ್ದು. ಆ ತರ ಒಂದು ಸ್ಪೆಷಲ್ ಕಂಟೆಂಟ್ ನಾನು ಆಗ್ಬೇಕು. ಯಾವ್ದಾದ್ರು ಒಂದು ಕ್ಷೇತ್ರದಲ್ಲಿ ನಾವು ನಂಬರ್ 1 ಸ್ಪೆಷಲ್ ವ್ಯಕ್ತಿಗಳಾಗ್ಲೇಬೇಕು ಅನ್ನೋದನ್ನೊಂದು ದೃಢ ಸಂಕಲ್ಪ ಇಟ್ಕೊಂಡಿದ್ದೀನಿ ಮೇಡಮ್. ಹಾಗಾಗಿ ಎಲ್ರನ್ನೂ ನಾನು ಗೌರವಿಸ್ತೀನಿ. ಖುಷಿ ಆಯ್ತು ಸರ್ ನಿಮ್ಮ ಮಾತು ಕೇಳಿ. ಈಗ ಕೊನೆಯದಾಗಿ, ಇವಾಗ ಮೇಕಪ್ ಕ್ಷೇತ್ರಕ್ಕೆ ಬರಬೇಕು ಅನ್ಕೊಂಡಿರುವಂತಹ ಯುವಕ ಯುವತಿಯರಿಗೆ ನೀವೇನಾದ್ರೂ ಟಿಪ್ಸ್ ಕೊಡಕ್ ಇಷ್ಟಪಡ್ತೀರಾ? ಖಂಡಿತ ಕೊಡ್ತೀನಿ ಮೇಡಮ್ ಟಿಪ್ಸ್ಗಳನ್ನ. ಯಾಕೆ ಅಂತಂದ್ರೆ, ಇವತ್ತು ಬರೋರು ಬರೀ ದುಡ್ಡೇ ಮಾಡ್ಬೇಕು ಅಂತ ನೀವು ಯಾವ ಕ್ಷೇತ್ರಕ್ಕೆ ಹೋದ್ರೂ ದೇವರಣೆ ನೀವು ಆಗಲ್ಲ, ಫೇಲ್ಯೂರ್ ಆಗ್ತೀರಾ. ಇಲ್ಲ ಸ್ವಲ್ಪ ದುಡ್ಡು ಮಾಡ್ಕೊಂಡು ಹೋಗ್ಬಿಡ್ತೀರಾ ಅಷ್ಟೇನೆ. ದುಡ್ಡು ಮಾಡ್ಬೇಕು ಅಂತ ಬರಬೇಡಿ, ಸೊ ಹೆಸರು ಮಾಡ್ಬೇಕು ಅಂತ ಬನ್ನಿ. ಯಾಕೆಂದ್ರೆ ನಮ್ಮ ಉಸಿರೋದ್ರು ಹೆಸರೇ ಉಳಿಯೋದು. ಈಗ ಒಂದು ಉದಾಹರಣೆ, ಒಬ್ಬ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಒಂದು ಬಿಗ್ ಹೀರೋ. ಅವರು ಡ್ಯಾನ್ಸ್ ನೋಡಿ ಫಿದಾ ಆಗದಿರೋ ಜನಗಳೇ ಇಲ್ಲ. ಅವ್ರು ಡ್ಯಾನ್ಸ್ ನೋಡ್ತಾ ಇದ್ರೆ ನಮಗೂ ಮೈ ಜುಮ್ ಅನ್ನತ್ತೆ. ಬಟ್ ನನಗೇನ್ ಅನ್ನಿಸ್ತು ಅಂತಂದ್ರೆ, ಸಿನಿಮಾದಲ್ಲಿ ನಟನೆ ಮಾಡಿ ಹೀರೋ ಆಗೋ ಹೆಸರಿಗಿಂತ ಅವರು ರಿಯಲ್ ಕ್ಯಾರೆಕ್ಟರ್, ನಾನು ಇಷ್ಟೊಂದು ದುಡ್ದಿದ್ದೀನಿ, ಅಟ್ಲೀಸ್ಟ್ 1,000 ಜನ ಮಕ್ಳಿಗೆ ಓದ್ಸೋಣ ಅಂತ ಓದಿಸ್ತಾರೆ ಗೊತ್ತಾ. ಅವರು 100 ರೂಪಾಯಿ ದುಡ್ಡಲ್ಲಿ ಬರೀ ಒಂದು 20 ರೂಪಾಯಿ ಒಳ್ಳೆ ಕೆಲಸ ಮಾಡಿದ್ರು ದೇವರಾಗ್ಬಿಡ್ತಾರೆ. ಈಗ ನೋಡಿ, ಅವರು ಪುನೀತ್ ಅವ್ರನ್ನ ಹೀರೋ ಅಂತ ಒಂದು 50% ಪ್ರೀತಿಸಿದ್ರೆ, ದೇವತಾ ಮನುಷ್ಯ ಅಂತ 1000 ಪಟ್ಟು ಪ್ರೀತಿಸೋ ಅಂತ ಜನಗಳು ಇಡೀ ಕರ್ನಾಟಕದಲ್ಲಿ. ತಂದೆ ಮೀರಿಸಿದ ಒಬ್ಬ ಮಗ ಯಾರು ಅಂದ್ರೆ, ಗುರು ಮೀರಿಸಿದ ಶಿಷ್ಯ ಯಾರು ಅಂದ್ರೆ, ಆ ರೇಂಜ್ಗೆ ಅವರು ಅಭಿನಯದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಅಂದ್ರೆ ಬೇರೆ ಲೆವೆಲ್ ಬಿಡಿ. ಅವ್ರ ರಿಯಲ್ ಕ್ಯಾರೆಕ್ಟರ್ ಅದೇ ಅದ್ಭುತ. ಆ ತರ ಒಬ್ಬ ನಟ ಹುಟ್ಟಬೇಕು ಅಂದ್ರೆ ನಮ್ಮ ಕನ್ನಡದಲ್ಲಿ ನಾವು ಎಷ್ಟೋ ಜನ್ಮದಲ್ಲಿ ಪುಣ್ಯ ಮಾಡಿದ್ವಿ ಅನ್ನೋಷ್ಟು ಖುಷಿ ಆಗುತ್ತೆ. ಪುನೀತ್ ರಾಜ್ಕುಮಾರ್ ಕೂಡ ಒಬ್ಬ ಪವರ್ ಸ್ಟಾರ್ ಅಂತ ಹೆಸರಿಟ್ಕೊಂಡು ಒಂದು ಪವರ್ಫುಲ್, ಅಂದ್ರೆ ನಾನು ತುಂಬಾ ಕಡೆ ಹೇಳ್ತಿರ್ತೀನಿ, ಹಂದಿ ತರ 100 ವರ್ಷ ಬದುಕಲ್ಲ, ಬರೀ 40 ವರ್ಷ ಬದುಕಲಿ, 30 ವರ್ಷ ಬದುಕಲಿ, ದೇವ್ರ ತರ ಒಳ್ಳೆ ಕೆಲಸಗಳು ಮಾಡ್ಬೇಕು. ನಾವು ಯಾರಿಗೂ ಒಳ್ಳೇದನ್ನ ಮಾಡಕ್ಕಾಗತ್ತೋ ಇಲ್ವೋ ಗೊತ್ತಿಲ್ಲ, ಕೆಟ್ಟದನ್ನ ಬಯಸಬಾರ್ದು ಅಂತ ಹೇಳ್ತೀವಿ. ಆ ರೀತಿಲಿ ಒಂದು ರಿಯಲ್ ಗಾಡ್, ಮನುಷ್ಯ ಸತ್ತ ಮೇಲೂ ಹೆಸರು ದೇವರಾಗಿ ಮಾಡಬಹುದು ಅಂತ ತೋರಿಸ್ಕೊಟ್ಟಿರೋ ಏಕೈಕ ವ್ಯಕ್ತಿ ಪುನೀತ್ ರಾಜ್ಕುಮಾರ್ ಅವರೇ. ನಮಗೆ ಒಂದು ಏನಂತಾರೆ, ಮಾಡೆಲ್ ಅಂತ ಹೇಳ್ಬೋದು, ಇಲ್ಲ ಗಾಡ್ ಫಾದರ್ ಅಂತ ಹೇಳ್ಬೋದು, ಏನ್ ಬೇಕಾದ್ರೆ ಹೇಳ್ಬೋದು. ಅವ್ರ ಜೊತೆ ಎಲ್ಲ ಕೆಲಸ ಮಾಡೋದ್ನಲ್ಲ ಅಂತ ಒಂದು ಹೆಮ್ಮೆ ಜಾಸ್ತಿ ಇದೆ. ಅವ್ರ ಕ್ಯಾರೆಕ್ಟರ್ಗಳನ್ನು ನಾನು ಅಳವಡಿಸ್ಕೊತಿರ್ತೀನಿ. ನನ್ನಲ್ಲೂ ಅದು ಸುಮಾರು 15 ವರ್ಷಗಳಿಂದ ಸ್ವಲ್ಪ ಸೋಷಿಯಲ್ ಸರ್ವಿಸ್ ಮಾಡೋವಂಥದ್ದು, ಬಡವ್ರ ಬಗ್ಗರಿಗೆ ಹೆಲ್ಪ್ ಮಾಡೋವಂಥದ್ದು, ಇದೆಲ್ಲ ಕ್ಯಾರೆಕ್ಟರ್ ಇತ್ತು. ಸೊ ಅವ್ರದನ್ನ ನೋಡ್ಕೊಂಡಾಗ ಇನ್ನೂ ಖುಷಿ ಆಗತ್ತೆ ಅಷ್ಟೇ. ಸತ್ಯ ಸರ್. ಇವಾಗ ನಾವೆಲ್ಲ ಪುನೀತ್ ರಾಜ್ಕುಮಾರ್ ಸರ್ ಜೊತೆ ನೋಡ್ಬೇಕು ಅವ್ರ ಜೊತೆ ಮಾತಾಡ್ಬೇಕು ಅಂತ ಕಾಯ್ತಿರ್ತಿದ್ವಿ. ಆದ್ರೆ ನೀವು ಅವ್ರ ಜೊತೆನೆ ಕೆಲಸ ಮಾಡಿದೀರಾ. ತುಂಬಾ ಖುಷಿ ಆಯ್ತು ಸರ್ ಕೇಳಿ. ನೋಡಿದ್ರಲ್ಲ ಸ್ನೇಹಿತರೆ, ಇದು ಕೇವಲ ಯೋಗೇಶ್ ಶೆಟ್ಟಿ ಅವರ ಕಥೆ ಅಲ್ಲ, ಕನಸು ಕಂಡು ಹೆದರುವ ಪ್ರತಿಯೊಬ್ಬ ಯುವಕ ಯುವತಿಯರ ಕತೆ. ನೀವು ನಿಂತ ಸ್ಥಳದಿಂದ ಮುಂದಕ್ಕೂ ಹೋಗ್ಬೋದು ಅನ್ನೋದಕ್ಕೆ ಇವರೇ ಸಾಕ್ಷಿ. ಸರ್, ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬಾ ಖುಷಿ ಆಯ್ತು ಸರ್. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನನ್ನ ಈ ಜೀವನದ 0 to ಹೀರೋ ಈ ಜೀವನದನ್ನ ಪ್ರತಿಯೊಂದು ಕ್ಷಣಗಳನ್ನು ನಿಮ್ಮ ಧ್ವನಿ ಯೂಟ್ಯೂಬ್ ಚಾನಲ್ ಮುಖಾಂತರ ಹೇಳ್ಕೊಳಕ್ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ನನಗೆ ಮಾಡಿಕೊಟ್ಟಿದ್ದಕ್ಕೆ ಧ್ವನಿ ಯೂಟ್ಯೂಬ್ ಚಾನಲ್ಗೆ ಬಿಗ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಸರ್, ಕಾರ್ಯಕ್ರಮದ ಕೊನೆಯ ಹಂತವಾಗಿ ಒಂದಿಷ್ಟು ರ್ಯಾಪಿಡ್ ಫೈರ್ ಕ್ವೆಶನ್ಸ್ ಕೇಳಿ ಏನ್ ಮಾಡೋಣ ಸರ್. ಮೇಕಪ್ ಬ್ರಷ್ ಅಥವಾ ಮೊಬೈಲ್? ಮೇಕಪ್ ಬ್ರಷ್ ಮ್ಯಾಮ್. ಗ್ರಾಹಕರು ಸ್ವಲ್ಪ ಚೇಂಜ್ ಇರ್ಲಿ ಅಂದ್ರೆ ಮೇಕಪ್ ಅಲ್ಲಿ ಖುಷಿನಾ ಅಥವಾ ಟೆನ್ಷನ್? ಆಕ್ಚುಲಿ ತುಂಬಾ ಖುಷಿ ಆಗುತ್ತೆ ಮ್ಯಾಮ್. ಯಾಕೆ ಅಂದ್ರೆ, ಯಾರಾದ್ರೂ ಒಬ್ರು ಮೇಕಪ್ ಅನ್ನ ನಾನು ಮಾಡಿದಕ್ಕೆ ಸುಮ್ಮನೆ ಮಾಡಿಸ್ಕೊಂಡ್ರೆ ನನಗೆ ಅಷ್ಟು ಕಿಕ್ ಆಗಲ್ಲ. ಇದು ಹೀಗೆ ಬಂದ್ರೆ ಚೆನ್ನಾಗಿರುತ್ತೆ, ಐಲೈನರ್ ಇದೊಂದು ಚೂರು ಹಿಂಗ್ ಹಾಕಿದ್ರಿ, ಐ ಲ್ಯಾಶಸ್ ಈ ತರ ಬಂದ್ರೆ ಚೆನ್ನಾಗಿರುತ್ತೆ. ಹೆಣ್ಮಕ್ಳು ಹೇರ್ ಸ್ಟೈಲ್ ಒಂಚೂರು ಇಲ್ಲಿ ಬಫಿ, ಇಲ್ಲ ಈ ಬ್ಯಾಕ್ ಸ್ಟ್ರೈಟ್ನಿಂಗು, ಆಫ್ ಕರ್ಲು, ಈ ತರ ಏನಾದ್ರೂ ಕರೆಕ್ಷನ್ ಮಾಡಿದಾಗ ನಮ್ಗೆ ಕಲೀಲಿಕ್ಕೆ ಬೇಗ ಇದಾಗತ್ತೆ. ಸುಮ್ಮನೆ ಮಾಡಿಸ್ಕೊಂಡ್ ಬಿಟ್ಟಾಗ ನಾನು ಕಲಿಯೋದು 10 ಅಪರ್ಚುನಿಟಿ ಸಿಕ್ಕಿದ್ರು ಒಂದ್ ಥಾಟ್ ಕಲ್ತಿರ್ತೀನಿ. ಒಬ್ಬರೇ ನಮಗೆ ಕೆದಕ್ದಾಗ 10 ವಿಚಾರಗಳನ್ನ ಒಂದೇ ಕಡೆ ಕಲಿಯುವಂತ ಅವಕಾಶ ಸಿಗುತ್ತೆ. ಹಾಗಾಗಿ ನನಗೆ ತುಂಬಾ ಖುಷಿ ಆಗುತ್ತೆ. ಐ ಲವ್ ಕ್ವಶನ್ಸ್. ಖಂಡಿತ ಸರ್. ಬೆಳಿಗ್ಗೆ ಎದ್ದ ತಕ್ಷಣ ಟೀನಾ ಇನ್ಸ್ಟಾಗ್ರಾಮ್? ಇನ್ಸ್ಟಾಗ್ರಾಮ್ ಮೇಡಮ್. ಐ ಲವ್ ಇನ್ಸ್ಟಾಗ್ರಾಮ್.
ಅದೇ ಫ್ಯಾಮಿಲಿ ಮೇಡಮ್ ನನಗೆ ಆಕ್ಚುಲಿ ಟಿಕ್ ಟಾಕ್ ಹೋದಾಗ ನನ್ನ ಫ್ಯಾಮಿಲಿಲಿ ನಮ್ಮ ತಂದೆ ತಾಯಿ ತೀರೋದಾಗ ಒಂದು ಫೀಲ್ ಆಗತ್ತಲ್ವಾ, ಆ ತರ ಫೀಲ್ ಆಗ್ಬಿಟ್ಟಿತ್ತು. ಯಾಕೆಂದ್ರೆ ಜನಗಳಿಗೆ ನಮಗೆ ಕನೆಕ್ಟಿವಿಟಿ, ನಾನು ಇಲ್ಲೆಲ್ಲೋ ಒಂದು ಲೈವಲ್ಲಿ ಹೋಗ್ತಾ ಇದ್ದೀನಿ ಅಂತ ಅಂದ್ರೆ ಅವ್ರು ಎಲ್ಲೋ ಗುಲ್ಬರ್ಗದಲ್ಲಿ ಎಲ್ಲೋ ಇರ್ತಾರೆ, ಯಾವ ಜಾಗ ಯಾವ ಜಾತಿ ಏನೂ ಗೊತ್ತಿಲ್ಲ, ಭೇದ ಭಾವ ಇಲ್ಲ, ಎಲ್ಲರೂ ಯೋಗೀಶ್ ಅವರೇ ನಿಮ್ಮ ವಿಡಿಯೋಸ್ ನೋಡಿದೀನಿ ಅಂತಾರೆ, ಬೇರೆ ದೇಶದಲ್ಲಿ ಕುತ್ಕೊಂಡು ಲೈವ್ ಅಲ್ಲಿ ನೋಡ್ತಿರ್ತಾರೆ ಅಂತಂದ್ರೆ. ಸೊ ನನಗೆ ಐ ಲವ್ ಸೋಷಿಯಲ್ ಮೀಡಿಯಾ. ಸೋಷಿಯಲ್ ಮೀಡಿಯಾ ಇಲ್ಲ ಅಂದಿದ್ರೆ ನನ್ನಂತ ಎಷ್ಟೋ ಪ್ರತಿಭೆಗಳು ಬೆಳಕಿಗೆ ಬರ್ತಾನೆ ಇರ್ಲಿಲ್ಲ, ಕಾರ್ಮಿಕರಾಗೆ ಉಳಿದ್ಬಿಡೋರು, ಇಡೀ ಜೀವನ ಇದಾಗ್ತಿತ್ತು. ಮೋಸ್ಟ್ಲಿ ಭಗವಂತನಿಗೂ ಗೊತ್ತಾಯ್ತು ಅಂತ ಕಾಣುತ್ತೆ, ಇಲ್ಲ ಬರೀ ಸ್ಟಾರ್ಗಳಾಗಿರಬಾರ್ದು, ಈ ತರ ಎಲೆ ಮೇರೆ ಕಾಯಿ ತರ ಇರುವಂತ ಟ್ಯಾಲೆಂಟ್ಗಳು ಬೆಳಕಿಗೆ ತರಬೇಕು ಅಂದ್ಬಿಟ್ಟು ಈ ಸೋಷಿಯಲ್ ಮೀಡಿಯಾ ಪವರ್ ಕೊಟ್ಟಿದ್ದಾನೆ. ಇಲ್ಲಿ ನಿಜವಾಗ್ಲೂ ರಿಯಲ್ ಟ್ಯಾಲೆಂಟ್, ಕಠಿಣ ಶ್ರಮ ಇತ್ತು ಅಂದ್ರೆ 100% ಸೋಷಿಯಲ್ ಮೀಡಿಯಾ ಒಂದು ಪವರ್ಫುಲ್ ಮ್ಯಾಮ್. ಹೌದು ಸರ್, ಖಂಡಿತ ಸರ್. ಸೊ ಕ್ಯಾನ್ಸಲ್ ಆಗಿರೋ ಬುಕ್ಕಿಂಗು ರಿಲೀಫಾ ಅಥವಾ ಡಿಸಪಾಯಿಂಟ್ಮೆಂಟ್? ಅಫ್ಕೋರ್ಸ್ ಈ ಮದ್ವೆ ಆರ್ಡರ್ಗಳು ಬುಕ್ ಆಗಿ ಕ್ಯಾನ್ಸಲ್ ಆಯ್ತು ಅಂತ ನನಗೆ ಅಪ್ಸೆಟ್ ಆಗಲ್ಲ, ಅವ್ರಿಗೆ ಒಳ್ಳೆ ಮೇಕಪ್ ಮಿಸ್ ಆಯ್ತಲ್ಲ ಅನ್ನೋ ಒಂದು ಫೀಲ್ ಕಾಡ್ತಿರುತ್ತೆ. ಯಾಕೆಂದ್ರೆ ಪ್ರತಿಯೊಬ್ಬ ಮನುಷ್ಯನು, ಹುಡುಗಿರಾಗ್ಲಿ ಹುಡುಗರಾಗ್ಲಿ, ಮದ್ವೆ ಆಗೋದು ಲೈಫಲ್ಲಿ ಒಂದೇ ಟೈಮು. ನಮ್ಮ ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೂ ನೆನಪಲ್ಲಿ ಉಳಿಯೋದು ಫೋಟೋಸ್ ವಿಡಿಯೋಸ್. ಬುಕ್ ಮಾಡ್ಬಿಟ್ಟಿರ್ತಾರೆ, ಅವ್ರ ಚಿಕ್ಕಮ್ಮ ದೊಡ್ಡಮ್ಮ ಯಾರೋ ರಿಲೇಟಿವ್ ಏನೋ ಒಂದು ಮೈಂಡ್ ವಾಶ್ ಮಾಡ್ಬಿಟ್ಟಿರ್ತಾರೆ, ಕ್ಯಾನ್ಸಲ್ ಮಾಡ್ತಾರೆ. ನನಗೆ ಆರ್ಡರ್ ಬುಕ್ ಆಯ್ತು, ಆದಾಯ ಬರ್ತಿಲ್ಲ ಅನ್ನೋ ನೋವಿಗಿಂತ ಅವ್ರ ಜೀವನ ಪೂರ್ತಿ ಮತ್ತೆ ಈ ತರ ಒಂದು ಒಳ್ಳೆ ಮೇಕವರ್ ಅವ್ರಿಗೆ ಸಿಗಲ್ವಲ್ಲ, ಮಿಸ್ ಮಾಡ್ಕೊಂಡ್ರಲ್ಲ ಅಂತ ಎಷ್ಟೋ ಕಡೆ ಆತರ ಕ್ಯಾನ್ಸಲ್ ಮಾಡಿರೋದು ಉಂಟು ಮೇಡಮ್. ಕ್ಯಾನ್ಸಲ್ ಮಾಡಿ, ಯೋಗೀಶ್ ಅವರೇ ನಾನು ದೊಡ್ಡ ತಪ್ಪು ಕೆಲಸ ಮಾಡ್ಬಿಟ್ಟೆ, ನಮ್ಮ ಚಿಕ್ಕಪ್ಪನ ಮಗಳು ಯಾರೋ ಒಬ್ರು ಪಾರ್ಲರ್ ಅವರು ಕಮ್ಮಿ ಮಾಡ್ತೀನಿ ಅಂತ ಹೇಳಿದ್ರು, 5,000 ರೂಪಾಯಿ ಮಕ ನೋಡ್ಕೊಂಡು ಎಲ್ಲೋ ಲೋಕಲ್ ಅಲ್ಲಿ ಮಾಡಿಸಿ ನನ್ನ ಸ್ಕಿನ್ ಎಲ್ಲ ಪಿಂಪಲ್ ಆಗೋಯ್ತು, ಮೇಕಪ್ ನ ಬೂದಿ ತರ ಮಾಡಿದ್ರು ಯೋಗೀಶ್ ಅವರೇ, ನಾನು ತುಂಬಾ ಹತ್ಬಿಟ್ಟಿದೀನಿ ಅಂತ ಹೇಳೋರು. ಅಂದ್ರೆ ಇನ್ನ ಜೀವನ ಪೂರ್ತಿ ಈ ಮತ್ತೆ ಮದ್ವೆ ಆಗಕ್ಕಾಗಲ್ವಾ, ಒಂದೇ ಸಲ ಅಲ್ವಾ ಮದ್ವೆ ಆಗೋದು. ಸೊ ಹಾಗಾಗಿ ನನಗೆ ಆರ್ಡರ್ ಕ್ಯಾನ್ಸಲ್ ಆಯ್ತು ಅನ್ನೋ ನನ್ನ ನೋವಿಗಿಂತ ಅವರು ನೋವಲ್ಲಿ ಉಳಿತಾರಲ್ಲ ಅನ್ನೋ ನೋವು ನನ್ನನ್ನು ಕಾಡ್ತಿರತ್ತೆ. ಆ ತರದ್ದು ಸರ್, 5 ನಿಮಿಷದಲ್ಲಿ ರೆಡಿ ಆಗ್ಬೇಕು ಅಂತ ಹೇಳೋ ಕ್ಲೈಂಟ್ ಬಂದ್ರೆ ನಿಮ್ ಮನ್ಸಲ್ಲಿ ಯಾವ ಥಾಟ್ ಓಡುತ್ತೆ? 5 ನಿಮಿಷದಲ್ಲಿ ಯಾರು ರೆಡಿ ಆಗಕ್ಕಾಗಲ್ಲ ಅಂತ ಅವ್ರಿಗೂ ಗೊತ್ತಿರುತ್ತೆ ಮ್ಯಾಮ್. ಅವರು 5 ನಿಮಿಷದಲ್ಲಿ ಸರ್ ಬೇಗ ರೆಡಿ ಮಾಡ್ಬಿಡಿ ಅಂತ ಹೇಳಿದ್ರೆ ನಾನು 2 ನಿಮಿಷದಲ್ಲಿ ರೆಡಿ ಆಗ್ತೀನಿ ಅಂತ ಅವ್ರು ದೊಡ್ಡ ಸುಳ್ಳು ಹೇಳಿರ್ತಾರೆ, 5 ನಿಮಿಷ ಅಂತ. ನಾನು 2 ಸುಳ್ಳು ಹೇಳಿರ್ತೀನಿ, ಇಲ್ಲ ಬರೀ ಕೇವಲ ಚಿಟ್ಕೆ ಹೊಡಿಯೋದ್ರೊಳಗಡೆ ರೆಡಿ ಮಾಡಿರ್ತೀನಿ ಅಂತ ನಾನು ಒಂದು ಟಾಂಗ್ ಕೊಟ್ಟಿರ್ತೀನಿ ಅಷ್ಟೇ. ಬಟ್ ಟೈಮ್ ಬೇಕು ಮ್ಯಾಮ್, ಒಂದು ಅದ್ಭುತವಾಗಿ ಮಾಡ್ಬೇಕು ಅಂದಾಗ ಖಂಡಿತ ಟೈಮ್ ಬೇಕಾಗುತ್ತೆ. ಸೊ ಯೋಗೇಶ್ ಶೆಟ್ಟಿ ಅವರು ಮೇಕಪ್ ಆರ್ಟಿಸ್ಟ್ ಆಗದೆ ಇದ್ದಿದ್ರೆ ಏನಾಗಿರ್ತಿತ್ತು? ನಾನು ಆಕ್ಚುಲಿ ಮೇಕಪ್ ಆರ್ಟಿಸ್ಟ್ ಆಗಿಲ್ಲ ಅಂತಿದ್ರೆ ನಮ್ಮ ತಂದೆಯವರು ಆಕ್ಚುಲಿ ವ್ಯವಸಾಯ ಮಾಡ್ಕೊಂಡಿದ್ರು. ಒಂದು ವ್ಯವಸಾಯ ಮಾಡ್ತಿದ್ದೆ ಮೇಡಮ್, ಕಡ್ಲೆಕಾಯಿ, ನೆಲಗಡ್ಲೆಕಾಯಿ, ಬಡವರ ಬಾದಾಮಿ ಕಡ್ಲೆಕಾಯಿ ಅಂತ ಹೇಳ್ತಾರಲ್ಲ, ಅದನ್ನ ಬೆಳೆದು ನಾವೇ ಹುರಿದು ಮಾರ್ತಾ ಇದ್ವಿ. ಒಂದು ಒಳ್ಳೆ ರೈತ ಆಗಿರ್ತಿದ್ದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಿಟ್ರೆ ನನಗೆ ಸಿಂಗರ್ ಆಗೋ ಅಂತ ಆಸೆ ಇತ್ತು. ಬಿಟ್ರೆ ಬರ್ತಾ ಬರ್ತಾ ಒಳ್ಳೆ ಕ್ರಿಯೇಟಿವಿಟಿ ಡೈರೆಕ್ಟರ್ ಇಲ್ಲ ಕ್ಯಾಮ್ರಾಮನ್ ಆಗ್ಬೇಕು ಅನ್ನೋದು ಒಂದು ಆಸೆ ಇತ್ತು. ಸೊ ಇದೆಲ್ಲ ಆಸೆಗಳಿತ್ತು. ಮೇಕಪ್ ಕಲಾವಿದನ ಆದ್ಮೇಲೆ ಎಲ್ಲ ಆಸೆಗಳನ್ನು ಈಡೇರಿಸ್ಕೊಂಡ್ಬಿಟ್ಟಿದ್ದೀನಿ. ಈಗ ಸಿಂಗರ್ ಹೌದು, ವಾಸ್ತು ಬಗ್ಗೆನೂ ಹೇಳ್ತೀನಿ, ಸಂಖ್ಯಾಶಾಸ್ತ್ರ, ಇಲ್ಲ ಊರಲ್ಲಿ ಹೋಗಿ ಆರಂಭ ತೆಂಗಿನಕಾಯಿ ಬೆಳೆಯೋದು, ರೈತನಾಗೂ ಮಾಡ್ತಾ ಇದ್ದೀನಿ. ಆಮೇಲೆ ಎಲ್ಲೋ ಒಂದ್ ಕಡೆ ಸೋಷಿಯಲ್ ಸರ್ವಿಸ್, ಬಡವ್ರ ಬಗ್ಗರಿಗೆ ಮಕ್ಕಳನ್ನ ಎಜುಕೇಶನ್ ಮಾಡಿಸ್ಕೊಂಡು ಸೋಷಿಯಲ್ ಸರ್ವಿಸ್ ಮಾಡೋದು. ಅನಾಥಾಶ್ರಮಗಳಿಗೆ ನನ್ಗೆ ಈ ಸೋಷಿಯಲ್ ಮೀಡಿಯಲ್ಲಿ ಬಂದಿದ್ದ ಲಕ್ಷಾಂತರ ರೂಪಾಯಿ ದುಡ್ಡನ್ನ ತಗೊಂಡೋಗಿ ಒಬ್ಬೊಬ್ಬರಿಗೆ 10,000 5,000 ಈ ತರ ಒಂದು ಕೊಡ್ಕೊಂಡು ಬಂದು ಒಳ್ಳೇದನ್ನ. ಯಾಕೆಂದ್ರೆ ನಾಳೆ ನಾನು ಹೋದ್ರು ಒಳ್ಳೆ ಕೆಲಸ ಹೋದ್ರಪ್ಪ ಯೋಗೀಶ್ ಅನ್ನೋರು ಒಂದು 4 ಜನ ಮಾತಾಡಿದ್ರೆ, ನಿಮ್ ತರ ಹೃದಯವಂತರು ಮಾತಾಡಿದ್ರೆ ಸಾಕು ಅನ್ಸುತ್ತೆ. ಸೊ ಹಾಗಾಗಿ ಆ ತರದೊಂದು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದೀನಿ. ಇದೊಂದು ಕೆಲಸ ಕಲ್ತು, ಮೇಕಪ್ ಕೆಲಸನ ಸೆಲೆಬ್ರಿಟಿಗಳ ಹತ್ರನೇ ಮೇಕಪ್ ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡು ಎಲ್ಲಾ ಆಸೆಗಳನ್ನು ಈಡೇರಿಸ್ಕೊಂಡ್ಬಿಟ್ಟಿದ್ದೀನಿ ಮೇಡಮ್. ಸೊ ತುಂಬಾ ಖುಷಿ ಆಯ್ತು ಸರ್ ನಿಮ್ ಮಾತು ಕೇಳಿ. ನಿಮ್ ಬಿಸಿ ಸ್ಕೆಡ್ಯೂಲ್ ಅಲ್ಲೂ ನಮಗ್ ಟೈಮ್ ಕೊಟ್ಟು ನಮ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬಾ ಖುಷಿ ಆಯ್ತು ಸರ್. ತುಂಬಾ ತುಂಬಾ ಬಿಗ್ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಸಮಸ್ತ ಕರ್ನಾಟಕದ ಎಲ್ಲ ಜನರಿಗೂ ನಾನು ಹೇಳೋದು ಒಂದನೇ, ಧ್ವನಿ ಅಂತಂದ್ರೆ ಒಬ್ಬ ಕಲಾವಿದ 0 ಇಂದ ಒಬ್ಬ ದೊಡ್ಡ ಸ್ಟಾರ್ ಆಗ್ಬೇಕು ಅಂದ್ರೂ ಒಂದು ಮೀಡಿಯಾ ಬಹಳ ಮುಖ್ಯ ಆಗುತ್ತೆ. ಧ್ವನಿ ಅಂದ್ರೆ ವಾಯ್ಸ್ ಇಲ್ಲ ಅಂತಂದ್ರೆ ಅವನು ಕರ್ನಾಟಕಕ್ಕೆ ಅವ್ನ ಟ್ಯಾಲೆಂಟ್ ತೋರ್ಸಕ್ಕಾಗಲ್ಲ. ಆತರ ಒಂದು ಪವರ್ಫುಲ್ ಧ್ವನಿ ಅನ್ನೋ ಒಂದು ಹೆಸರನ್ನ ಇಟ್ಕೊಂಡು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಿರಾ. ನಿಮ್ಮ ಚಾನಲ್ನ ಆದಷ್ಟು ಕರ್ನಾಟಕದ ಜನತೆಗಳು ಎಲ್ಲರೂ ಕೂಡ, ನನ್ನ ಫಾಲೋವರ್ಸ್ ಕೂಡ ದಯವಿಟ್ಟು ಧ್ವನಿ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಆಶೀರ್ವಾದ ಬಹಳ ಮುಖ್ಯ. ಯಾಕೆಂದ್ರೆ ನಂತರ ಪ್ರತಿಭೆಗಳು ಎಷ್ಟೋ ಕರ್ನಾಟಕದಲ್ಲಿದ್ದಾರೆ. ಇವರೆಲ್ಲರನ್ನೂ ತೋರಿಸಿ ನಿಮ್ಗೆಲ್ರಿಗೂ ಒಂದು ಮೋಟಿವೇಶನ್, ನಿಮ್ಮ ಜೀವನದಲ್ಲೂ ಕೂಡ 0 to ಹೇಗೆ ಜೀವನದಲ್ಲಿ ಮುಂದೆ ಬರಬೇಕು, ಸಾಧನೆ ಅನ್ನೋ ಶಿಖರ ಏರ್ಬೇಕು ಅಂದ್ರೆ ಏನೇನ್ ಮಾಡ್ಬೇಕು ಅನ್ನೋ ಒಂದು ಸ್ಪಿರಿಟ್ ಅನ್ನ ಇಟ್ಕೊಂಡು ಒಬ್ಬ ಸೈನಿಕ ನಮ್ಮ ದೇಶದ ಪರ ಹೋರಾಡ್ತಾನಲ್ಲ, ಆ ರೀತಿ ಈ ಧ್ವನಿ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ತುಂಬಾ ಹಾರ್ಡ್ ವರ್ಕ್ ಮಾಡ್ತಿದೆ. ಹಗಲು ರಾತ್ರಿ ಒಳ್ಳೊಳ್ಳೆ ಪ್ರತಿಭೆಗಳನ್ನ ಗುರುತಿಸಿ ಬೆಳಕಿಗೆ ತರುವಂತ ಕಾರ್ಯನ ಮಾಡ್ತಾ ಇದೆ. ಸೊ ಧ್ವನಿ ಚಾನಲ್ಗೆ, ಧ್ವನಿ ಯೂಟ್ಯೂಬ್ ಚಾನಲ್ಗೆ ಸೊ ತುಂಬ ಹೃದಯದ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ಇದು ನನ್ನ ಧ್ವನಿ, ನನ್ನ ಹೃದಯದ ಧ್ವನಿ.